ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಅತ್ಯಾತ್ಮೀಯ ಸುಸ್ವಾಗತ. ವೀಕ್ಷಕರೇ, ಇಂದು ಬುಧವಾರ. ಈ ದಿನ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮದ ವಿಶೇಷತೆಗಳೇನು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುಂಚೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾ ಯೋಗ ಪ್ರಾವೀಣರು. ಬೆಂಗಳೂರಿನ ಮಲ್ಲೇಶ್ವರಂ 8 ಕ್ರಾಸ್ ಬಳಿ ಇರುವಂತಹ ಪಾಂಡುರಂಗ ವಿಠಲ ದೇವಾಲಯ ಹಾಗೂ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅವರು ನಮ್ಮೊಂದಿಗೆ ವಿಶೇಷ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಗುರುಜಿ, ಈ ದಿನದ ವಿಶೇಷತೆಗೋಸ್ಕರ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಿದೀವಿ. ಇಂದು ಯಾವ ವಿಚಾರವನ್ನ ತಿಳಿಸ್ಕೊಡ್ತೀರಾ? ಇವತ್ತು ದಾನದ ಮಹಿಮೆ ಮತ್ತೆ ಅದರ ಮಹತ್ವ ಏನು ಅಂತ, ಅಂದರೆ ದ ಇಂಪಾರ್ಟೆನ್ಸ್ ಆಫ್ ದಾನ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ದಾನ ಅಂತ ಹೇಳಿ ಈ ದಾನದ ಬಗ್ಗೆ ನಾನು ಒಂದಷ್ಟು ನಾ ಕಂಡಂಥ ಒಂದು ಅನುಭವ ಮತ್ತು ಜ್ಞಾನವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ದಾನ ಅಂದ ತಕ್ಷಣವೇ ಒಂದು ವಿಶೇಷವಾದಂಥ ಒಂದು ಅರ್ಥ ಇದೆ ಈ ಪದದಲ್ಲಿ. ಅದಕ್ಕೂ ಮುಂಚೆ ಈ ದಾನ ಏನಕ್ಕೋಸ್ಕರ ಬಂತು ಅಂತ ಒಂದು ಸಣ್ಣ ಕತೆ ಹೇಳ್ತೀನಿ. ಹಿಂದೆ ನಮ್ಮ ಋಷಿಮುನಿಗಳು ಭಗವಂತನ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ಅವನನ್ನು ಕೊಂಡಾಡಿದಾಗ ಈ ಸಮಸ್ಯೆಗಳನ್ನು ಮುಂದಿಡ್ತಾರೆ ಭಗವಂತನ ಮುಂದೆ. ಸಮಸ್ಯೆ ಅಂದ್ರೇನು? ಭೂಲೋಕದಲ್ಲಿ ಸಕಲ ಜೀವರಾಶಿಗಳು ಕೂಡ ಕಷ್ಟ, ದುಃಖ, ನೋವು ಮತ್ತು ರೋಗ ಬಾಧೆ, ಸಾಲ ಬಾಧೆಯಿಂದ ನರಳ್ತಾ ಇದ್ದಾರೆ. ಅದನ್ನು ಪರಿಹಾರ ಮಾಡಲಿಕ್ಕೆ ಬೇರೆ ಏನಾದರೂ ಒಂದು ಪದ್ಧತಿ ಇದೆಯಾ? ಆರಾಧನೆಯನ್ನು ಬಿಟ್ಟು, ಅಂದರೆ ಪೂಜೆ ಮಾಡೋದು ಬಿಟ್ಟು, ಜಪ ಮಂತ್ರ ತಪಗಳನ್ನು ಬಿಟ್ಟು ಬೇರೆ ಏನಾದರೂ ರೆಮಿಡಿ ಇದೆಯಾ, ಪರಿಹಾರ ಇದೆಯಾ ಅಂತ ಭಗವಂತನ ಕೇಳಿದಾಗ ಆ ಭಗವಂತ ಕೆಲವೊಂದು ಪರಿಹಾರಗಳನ್ನು ಸೂಚನೆ ಮಾಡ್ತಾರಂತೆ. ಅಂದರೆ ತನ್ನಲ್ಲಿರತಕ್ಕಂಥ ವಸ್ತುವನ್ನು ಇನ್ನೊಬ್ಬರಿಗೆ ಕೊಟ್ಟಾಗ ರೋಗ ಬಾಧೆ, ಸಾಲ ಬಾಧೆ ಎಲ್ಲ ನಿವಾರಣೆ ಆಗುತ್ತೆ. ಹಾಗೆ ಆ ಥರ ಒಂದು ತಂತ್ರಗಳನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಭೂಲೋಕದಲ್ಲಿ ಪ್ರತಿಯೊಬ್ಬ ಮಾನವ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳ್ಬೋದು ಅಂಥೇಳಿ ಬ್ರಹ್ಮವೈವರ್ಸ್ವತ ಪುರಾಣ ಮತ್ತು ಮಹಾಭಾರತದಲ್ಲಿ ಭವಿಷ್ಯತ್ ಪುರಾಣ ಅಂತ ಈ ಪುರಾಣಗಳಲ್ಲಿ ಕೆಲವು ಉಲ್ಲೇಖನಗಳಿವೆ. ನಾನಿವತ್ತು ನಿಮ್ಮ ಹತ್ರ ಏನು ಹೇಳ್ತಾ ಇದ್ದೀನೋ ಅದು ಮಹಾಭಾರತದಲ್ಲಿ ಬಂದಂಥ ಕೆಲವು ವಿಶೇಷ ಮಾಹಿತಿಗಳು. ಬ್ರಹ್ಮವಿವರ್ತ ಪುರಾಣ, ಭವಿಷ್ಯತ್ ಪುರಾಣದಲ್ಲಿ ಕೆಲವು ವಿಶೇಷವಾಗಿ ದಾನಗಳ ಬಗ್ಗೆ ಮಾತಾಡಿದ್ದಾರೆ. ಯಾವ ವ್ಯಕ್ತಿಗೆ ಮಂತ್ರ ಮಾಡೋಕ್ಕಾಗಲ್ವೋ, ಜಪ ಮಾಡೋಕ್ಕಾಗಲ್ವೋ, ಯಜ್ಞ ಹೋಮಗಳನ್ನು ಯಾಗಗಳನ್ನು ಮಾಡೋಕ್ಕಾಗೋದಿಲ್ವೋ, ತೀರ್ಥಯಾತ್ರೆ ಮಾಡೋಕ್ಕಾಗೋದಿಲ್ವೋ, ಅಥವಾ ಮುದ್ರೆಯನ್ನು ಧಾರಣೆ ಮಾಡಿ ಜಪ ಮಾಡೋಕ್ಕಾಗೋದಿಲ್ವೋ ಅಂಥವರು ದಾನಗಳ ಮೂಲಕ ಅವನ ಕಷ್ಟಗಳನ್ನು, ಕಾಪರ್ಯಗಳನ್ನು ನೀಗಿಸ್ಕೋಬೋದು ಅಂತೇಳಿ ಈ ಮಹಾಭಾರತ, ಬ್ರಹ್ಮವೈವರ್ತ ಪುರಾಣ, ಭವಿಷ್ಯತ್ ಪುರಾಣದಲ್ಲಿ ಉಲ್ಲೇಖನ ಇದೆ. ಇವತ್ತಿನ ಸಮಾಜದಲ್ಲಿ ಮನುಷ್ಯನಿಗೆ ಭಾಳಷ್ಟು ಕಷ್ಟಗಳಿವೆ. ಮನುಷ್ಯ ಜೀವ ಒಂದು ಸಲ ತಗೊಂಡ ಅಂದರೆ, ಈ ಜನ್ಮ ತಗೊಂಡ ಅಂದರೆ ಸಾಯೋವರೆಗೂ ಒಂದೆಲ್ಲ ಒಂದು ರೀತಿ ಕಷ್ಟ ಅನುಭವಿಸ್ಲೇಬೇಕು. ಇವತ್ತು ಜಗತ್ತಿನಲ್ಲಿ ಯಾವ ವ್ಯಕ್ತಿ ಕೂಡ ಸುಖವಾಗಿಲ್ಲ, ಯಾವ ವ್ಯಕ್ತಿನೂ ಸುಖವಾಗಿಲ್ಲ. ಕಾರಣ ಏನೋ ಒಂದು ಕೊರತೆ ಇರುತ್ತೆ ಜೀವನದಲ್ಲಿ ಸಾಗೋಷ್ಟರೊಳಗೆ. ಆದರೂ ಕೂಡ ಆ ಕೊರತೆಯನ್ನು ನೀಗಿಸ್ಕೊಳ್ಳೋಕ್ಕೋಸ್ಕರ ಎಲ್ಲೋ ಒಂದು ಕಡೆ ಪರಿಹಾರಗಳನ್ನು ಭಗವಂತ ಸೂಚನೆ ಮಾಡಿದ್ದಾರೆ. ಅದೇ ಈ ದಾನ. ದಾನ ಅಂದರೆ ಏನು? ಫಸ್ಟ್ ಆಫ್ ಆಲ್, ದಾನ ಅಂದರೆ ನಾನು ಸ್ವಂತ ದುಡಿದು ನನ್ನಲ್ಲಿರ್ತಕ್ಕಂಥ ಹಣದಿಂದ ಯಾವುದಾದ್ರು ವಸ್ತುವನ್ನು ಆಯಾ ಸಂದರ್ಭ, ಆಯಾ ಕಾಲದಲ್ಲಿ ನನ್ನ ಇಷ್ಟ ಬಂದಂತೆ, ಮನಸ್ಸಿಗೆ ಬಂದಂತೆ ಕೊಡೋ ಒಂದು ವಿಶೇಷವಾದ ಕ್ರಿಯೆ ದಾನ ಅಂತ ಕರೀತಾರೆ, ಅಥವಾ ಡೊನೇಷನ್ ಅಂತ ಕರೀತಾರೆ. ಆದ್ದರಿಂದ ಯಾವಾಗ ಮನುಷ್ಯ ತಾನು ಸ್ವತಃ ಸಂಪಾದನೆ ಮಾಡಿದ್ದನ್ನು ತನ್ನ ಇಷ್ಟಕ್ಕೆ ಅನುಸಾರವಾಗಿ, ತನ್ನ ತೃಪ್ತಿಗೆ ಅನುಸಾರವಾಗಿ ಇನ್ನೊಬ್ಬರಿಗೆ ಒಂದು ಹಸ್ತದಿಂದ ಇನ್ನೊಂದು ಹಸ್ತಕ್ಕೆ ಕೊಟ್ಟಾಗ ಆಗುವಂಥ ಒಂದು ಪ್ರಚೋದನೆ, ಆ ಕ್ರಿಯೆಗೆ ದಾನ ಅಂತ ಕರೀತಾರೆ. ಆ ದಾನವನ್ನು ಮಾಡಿದಾಗ ಶರೀರದಲ್ಲಿರತಕ್ಕಂಥ ಕೆಲವು ವಿಶೇಷವಾದಂಥ ರಕ್ತ ಶುದ್ಧೀಕರಣ, ನರ ದೌರ್ಬಲ್ಯತೆ, ಮೂಳೆಗಳಿರತಕ್ಕಂಥ ಸಮಸ್ಯೆಗಳು, ಮಾನಸಿಕ ಖಿನ್ನತೆಗಳು ಮತ್ತು ನಮ್ಮ ಚಲನವಲನಗಳು, ಭಾವನೆಗಳು, ನಡವಳಿಕೆಗಳಲ್ಲಿ ಬದಲಾವಣೆ ಆಗತ್ತಂತೆ. ಏಕೆಂದರೆ ಪ್ರತಿಯೊಂದು ಮಾನವನ ಶರೀರ 1008 ಅಂಗಗಳಿಂದ ಮಾರ್ಪಟ್ಟಾಗಿದೆ. ಒಂದೊಂದು ಅಂಗಕ್ಕೂ ಒಂದೊಂದು ದೇವತೆಗಳಿದ್ದಾರಂತೆ. ಆ ಒಂದೊಂದು ಅಂಗಕ್ಕೂ ದೇವತೆಗಳಿದ್ದಾಗ ಒಂದೊಂದು ಅಂಗಗಳಿಗೂ ಒಂದೊಂದು ಕಲರು, ಒಂದೊಂದು ಧಾನ್ಯ, ಒಂದೊಂದು ವಸ್ತು, ಒಂದೊಂದು ಸಸ್ಯ, ಒಂದೊಂದು ಫಲ, ಈ ಒಂದು ಪದಾರ್ಥಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಉದಾಹರಣೆಗೆ ಬ್ರೈನ್ ತಗೊಂಡಾಗ ಬ್ರೈನ್ಗೆ ಅಧಿಪತಿ ಲಕ್ಷ್ಮೀ ನರಸಿಂಹ. ಆ ನರಸಿಂಹಗೆ ಸಂಬಂಧಪಟ್ಟಂಥ ಏನಾದರೂ ಅವ್ರಿಗಿಷ್ಟವಾದಂಥದ್ದನ್ನು ನಾವು ಇನ್ನೊಬ್ಬರಿಗೆ ಕೊಟ್ಟಾಗ ನಮಗೆ ಬ್ರೈನಿಗೆ ಬಂದಂಥ ಸಮಸ್ಯೆಗಳನ್ನು, ರೋಗಗಳನ್ನು, ಕಷ್ಟಗಳನ್ನು ನಿವಾರಣೆ ಮಾಡ್ಬೋದು ಅಂತ ಉಲ್ಲೇಖನ ಇದೆ. ಹಾಗೆ ವಿದ್ಯೆಗೆ ಸಂಬಂಧಪಟ್ಟಂಥದ್ದು ಸರಸ್ವತಿ. ನಮ್ಮ ಬ್ರೈನಲ್ಲಿ ಇನ್ನೊಂದು ಅಧಿದೇವತೆ, ಆ ಸರಸ್ವತಿ ಜ್ಞಾನ ಅಭಿವೃದ್ಧಿ ಮಾಡುವಂಥದ್ದು, ಜ್ಞಾನಾರ್ಚನೆ ಮಾಡುವಂಥ ಒಂದು
ಕ್ರಿಯೆ, ಆ ಕ್ರಿಯೆಗೆ ಅಧಿದೇವತೆ ಸರಸ್ವತಿ. ಆಗ ಸರಸ್ವತಿಗೆ ಸಂಬಂಧಪಟ್ಟಂಥ, ಸರಸ್ವತಿಗೆ ಇಷ್ಟವಾದಂಥ ವಸ್ತುಗಳನ್ನು ಇನ್ನೊಬ್ಬರಿಗೆ ಕೊಟ್ಟಾಗ ಆ ಬ್ರೈನ್ ನಮಗಿರುವಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಉದರಕ್ಕೆ ಸಂಬಂಧಪಟ್ಟಂಥದ್ದು. ಉದರಕ್ಕೆ ನಮ್ಗೆ ಯಾವಾಗಲೂ ಅಗ್ನಿ ತತ್ವ ಅಂತಾರೆ. ಅಗ್ನಿ ಉದರಕ್ಕೆ ಅಧಿಪತಿ. ಆ ಅಗ್ನಿಗೆ ಸಂಬಂಧಪಟ್ಟಂಥದ್ದೇನಾದ್ರು ನಾವು ಇನ್ನೊಬ್ರಿಗೆ ವಸ್ತು ಕೊಟ್ಟಾಗ ಆ ಸಮಯದಲ್ಲಿ ನಮ್ಮ ಬಾಡಿಯಲ್ಲಿ ಆ ಮೆಟಾಬಾಲಿಸಮ್ ಏನಾಗುತ್ತೆ, ಚೇಂಜಸ್ ಆಗುತ್ತದೆ. ಆಗ ಮೆಟಾಬಾಲಿಸಮ್ ಯಾವಾಗ ಚೇಂಜ್ ಆಯಿತು, ಸರ್ಕ್ಯುಲೇಟರಿ ಸಿಸ್ಟಮ್ಮು, ರೆಸ್ಪಿರೇಟರಿ ಸಿಸ್ಟಮ್ಮು ಮತ್ತು ಮಸ್ಕ್ಯುಲರ್ ಸಿಸ್ಟಮು, ಸ್ಕೆಲಿಟಲ್ ಸಿಸ್ಟಮ್ಸ್, ಹೀಗೆ 9 ಸಿಸ್ಟಮ್ಸು ಕೂಡ ವಿಶೇಷವಾದಂಥ ಪ್ರಚೋದನೆಗೊಂಡು ಅದರದೇ ಆದಂಥ ಕಾರ್ಯನಿರ್ವಹಿಸೋಕ್ಕೆ ಶುರು ಮಾಡುತ್ತಂತೆ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಯಾರಿಗೆ ಜಪ ಮಾಡೋಕ್ಕಾಗಲ್ವೋ, ತಪ ಮಾಡೋಕ್ಕಾಗಲ್ವೋ, ಯಜ್ಞ ಯಾಗ ಹೋಮಗಳನ್ನು ಮಾಡೋಕ್ಕಾಗಲ್ವೋ, ಯಾತ್ರೆ ಮಾಡೋಕ್ಕಾಗಲ್ವೋ ಅಂಥವರು ಮನೇಲಿ ಕೂತಾಗ ಅವ್ರವ್ರ ಕಷ್ಟ ಬಂದಾಗ ಅವರೇ ಅದನ್ನು ಅರ್ತು ಅಂಥ ಸಂದರ್ಭದಲ್ಲಿ ಏನು ಕೊಡಬೇಕು ಅದನ್ನು ದಾನ ಮಾಡಿಬಿಟ್ರೆ ಅದು ಪರಿಹಾರ ಆಗುತ್ತೆ ಅಂತ ನಾನು ಕೆಲವು ಟಿಪ್ಸನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಹೇಳುವಂಥ ಕೆಲವು ದಾನಗಳು, ನಾನು ಹೇಳುವಂಥ ಕೆಲವು ಸಂದರ್ಭಗಳು ಇದು ನನ್ನ ಅನುಭವದ ಮಾತು. ನಾನು ಸಂಶೋಧನೆ ಮಾಡಿದಂಥ ಕೆಲವೊಂದು ವಿಶೇಷವಾದಂಥ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚ್ಕೊಡ್ತೀನಿ. ಕಾರಣ ಇವತ್ತಿನ ದಿವಸ ಸಮಾಜದಲ್ಲಿ ಮನುಷ್ಯನಿಗೆ ಹೆಚ್ಚಿಗೆ ಹೊತ್ತು ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಟೈಮ್ನ. ಕಾರಣ ಒಂದು ರೀತಿ ಮೆಕ್ಯಾನಿಕಲ್ ಲೈಫ್ ಆಗಿಬಿಟ್ಟಿದೆ. ಬೆಳಗ್ಗೆ ಹೇಳ್ತಾನೆ, ಟೀ ಕಾಫಿ ಕುಡಿದು ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಆಫೀಸ್ಗೆ ಹೋಗಿ ರಾತ್ರಿ 10-11 ಗಂಟೆ ಬರ್ತಾನೆ. ಆ ಸಂದರ್ಭದಲ್ಲಿ ಅವನು ಜಪ ಮಾಡು, ಹೋಮ ಮಾಡು, ಯಜ್ಞ ಮಾಡು ಅಂದರೆ ಮಾಡೋಕ್ಕಾಗೋದಿಲ್ಲ. ಆದರೆ ಆ ಒಂದು ಗೊಂದಲದ ಸಮಸ್ಯೆಯೊಳಗೆ ಬೆಳಗ್ಗೆಯಿಂದ ಸಂಜೆ ಮಲಗೋಷ್ಟರೊಳಗೆ ಅವನು ಒಂದು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಸರಿಯಾದ ವಸ್ತುವನ್ನು ಒಂದು ಹಸ್ತದಿಂದ ಇನ್ನೊಂದು ಹಸ್ತಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಆ ಟ್ರಾನ್ಸ್ಫರ್ ಮಾಡೋ ವಿಧಾನವನ್ನೇ ದಾನ ಅಂತಾರೆ. ಮಾಡಿಬಿಟ್ಟು ಅವನಲ್ಲಿ ಕೆಲವು ಬದಲಾವಣೆ ಆಗಿಬಿಡ್ತಂತೆ. ಯಾವಾಗ ದಾನ ನಾವು ಕೊಡ್ತೀವೋ ಭೌತಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ 3 ರೀತಿ ಚೇಂಜಸ್ ಕಾಣುತ್ತದೆ, ಟ್ರಾನ್ಸ್ಫಾರ್ಮೇಷನ್ ನೋಡ್ಬೋದು ಅಂತ ಹೇಳ್ತಾರೆ. ಅದನ್ನು ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ, ಮಾನಸಿಕವಾಗಿ ಅಂದರೆ ಈ ಬಾಡಿ ಮೈಂಡ್ ಸೋಲ್ ಈ 3ರಲ್ಲೂ ಕೂಡ ಟ್ರಾನ್ಸ್ಫಾರ್ಮೇಷನ್ ಆಗುತ್ತಂತೆ ದಾನ ಕೊಟ್ಟಾಗ. ಹಾಗಾದರೆ ಈ 3ರಲ್ಲೂ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಯಾವ ಗ್ರಹಗಳು ಅಧಿಪತಿ ಎಂದಾಗ ಅದಕ್ಕೆ ಒಂದು ವಿಶೇಷವಾದಂಥ ಗ್ರಹಗಳಿವೆ. ಆದ್ದರಿಂದ ದಾನವನ್ನು ಮಾಡುವಾಗ ಭಾಳ ವಿಶೇಷವಾಗಿ ದಾನ ಮಾಡಬೇಕು, ತುಂಬು ಹೃದಯದಿಂದ ದಾನ ಮಾಡಬೇಕು, ಮತ್ತು ದಾನ ಕೊಡುವಾಗ ಸತ್ಪಾತ್ರರಿಗೆ ದಾನ ಮಾಡಬೇಕಂತೆ. ಹಾಗಾದರೆ ದಾನ ಕೊಡುವನು ಹೇಗಿರಬೇಕು, ಅವನಿಗೆ ರೋಗ ಬಾಧೆ, ಸಾಲ ಬಾಧೆ ಎಲ್ಲ ನಿವಾರಣೆ ಆಗಬೇಕು ಅಂದರೆ, ಅವನಿಗೆ ಐಶ್ವರ್ಯ ಪ್ರಾಪ್ತಿ ಆಗಬೇಕು ಅಂದರೆ ಅವನಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಇರಬೇಕು, ಅವನಲ್ಲಿ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಶಾಸ್ತ್ರ ಉಲ್ಲೇಖನ ಆಗಿದೆ. ಹಾಗಾದರೆ ದಾನ ತಗೊಳ್ಳೋ ವ್ಯಕ್ತಿ ಹೇಗಿರಬೇಕು, ಆ ತಗೊಳ್ಳೋಂಥ ವ್ಯಕ್ತಿ ಯಾವ ರೀತಿ ಇರಬೇಕು ಅಂತ, ಅವನ ಕ್ವಾಲಿಫಿಕೇಷನ್ ಏನು ಅಂತ ಭಾಳ ಚೆನ್ನಾಗಿ ಶಾಸ್ತ್ರದಲ್ಲಿ ಉಲ್ಲೇಖನ ಮಾಡಿದರೆ ನಾನು ನಿಮಗೆ ಮುಂದೆ ಹೋಗ್ತಾ ಅದರೆಲ್ಲ ವಿಚಾರವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ದಾನ ಅನ್ನೋದು ಅತ್ಯಂತ ಶ್ರೇಷ್ಠವಾದುದು. ಇನ್ನು ಸತ್ಪಾತ್ರರಿಗೆ ದಾನವನ್ನ ಮಾಡಬೇಕು ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಡ್ತಿದ್ರು. ಹಾಗಾದ್ರೆ ದಾನಿಯ ಗುಣಲಕ್ಷಣಗಳೇನು, ಇನ್ನು ದಾನಿಯಿಂದ ದಾನವನ್ನ ಪಡೆಯುವಂಥವರ ಗುಣಲಕ್ಷಣಗಳು ಹೇಗಿರಬೇಕು, ಈ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ. ಗುರುಜಿ, ದಾನ ಮಾಡುವಂಥ ವ್ಯಕ್ತಿ ಶುದ್ಧವಾದ ಮನಸ್ಸಿಂದ ದಾನ ಮಾಡಬೇಕು. ದಾನಕ್ಕೆಲ್ಲ ಅಧಿಪತಿ ಮಹಾವಿಷ್ಣು. ನೀವೇನೇ ದಾನ ಮಾಡಿದ್ರು ಅದು ಫಲ ಡೈರೆಕ್ಟಾಗಿ ಮಹಾವಿಷ್ಣುಗೆ ಹೋಗುತ್ತಂತೆ. ಅದರಿಂದ ಪುರಾಣಗಳಲ್ಲಿ ಮಹಾವಿಷ್ಣು ಪ್ರಿಯತಾಮ್ ಅಂತ ಹೇಳುತ್ತೆ. ಅದರಿಂದ ನಾವು ಏನೇ ದಾನ ಮಾಡೋದು ಕೂಡ ಮಹಾವಿಷ್ಣುವಿಗೆ ಪ್ರೀತಿ ಆಗತ್ತಂತೆ. ಆ ಒಂದು ಪ್ರೀತಿಯ ಮೇಲೆ ಅವನಿಗೆ ಮುಂದಿನ ಜನ್ಮ ಅಥವಾ ಈ ಜನ್ಮದಲ್ಲಿ ಕಷ್ಟ ಕಾಪರಣೆಗಳನ್ನು ಹೇಗೆ ನೀಗಿಸೋದು ಅಂತ ಆ ಗ್ರಹಗಳಿಗೆ ತಿಳಿಸ್ತಾರಂತೆ ಮಹಾವಿಷ್ಣು. ನೋಡಿ, ಇದೊಂದು ಭಾಳ ವಿಶೇಷವಾದಂಥ ರಹಸ್ಯವಾದಂಥ ವಿಷಯ. ವಿಷ್ಣುವಿಗೆ ತಲುಪಿದ ತಕ್ಷಣ ಆ ಪುಣ್ಯ, ದಾನದ ಪುಣ್ಯ ಅದನ್ನು ರವಿ ಅಂದರೆ ಸೂರ್ಯಗ್ರಹನಿಗೆ, ಚಂದ್ರಗ್ರಹರಿಗೆ, ಗುರುಗ್ರಹ ಮತ್ತು ಶುಕ್ರಗ್ರಹಕ್ಕೆ ಕಳಿಸ್ಕೊಡ್ತಾರಂತೆ. ಇನ್ಯಾವ ಗ್ರಹಗಳು ಈ ದಾನದ ಫಲ ತಗೊಳ್ಳೋದಿಲ್ವಂತೆ. ನಾನು ಏನಾದ್ರು ಈಗ ವಸ್ತ್ರದಾನ ಮಾಡಿದ್ರೆ ಅದ್ರ ಫಲ ತಕ್ಷಣ ವಿಷ್ಣುಗೆ ಹೋಗುತ್ತಂತೆ. ಆ ವಿಷ್ಣು ಆ ಫಲವನ್ನು, ಆ ಫಲ ಅಂದರೆ ಆ ರಿಸಲ್ಟ್ ಪುಣ್ಯವನ್ನು ರವಿ, ಚಂದ್ರ, ಗುರು, ಶುಕ್ರರಿಗೆ ಕಳಿಸ್ಕೊಡ್ತಾರಂತೆ. ಇವರು ರವಿ, ಚಂದ್ರ, ಗುರು, ಶುಕ್ರ ಈ 4 ಗ್ರಹಗಳು ದಾನಕಾರಕ ಗ್ರಹಗಳು ಅಂತ ಕರೀತಾರೆ. ನಮ್ಮ ಜನ್ಮ ಕುಂಡಲಿಯಲ್ಲಿ ಲಗ್ನ ಅದು ದಾನಕಾರಕ ಸ್ಥಳ. ಲಗ್ನದಿಂದ 5ನೇ ಮನೆ ಮತ್ತು 7ನೇ ಮನೆ, 9ನೇ ಮನೆ, 10ನೇ ಮನೆಯಲ್ಲಿ ಈ 4 ಗ್ರಹಗಳು ಅಂದರೆ ರವಿ, ಚಂದ್ರ, ಗುರು, ಶುಕ್ರ ಈ ಯಾವ ರೀತಿ ಇದ್ದಾರೆ ನೋಡಿದ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಮನುಷ್ಯ ನಿಜವಾಗ್ಲೂ ದಾನ ಕೊಡ್ತಾನಾ ಇಲ್ವಾ ಅಂತ. ಉದಾಹರಣೆಗೆ ರವಿ, ಚಂದ್ರ ಮತ್ತು ಗುರು ಸತ್ವ ಗ್ರಹಗಳಂತೆ, ಒಳ್ಳೆ ಸಾಫ್ಟ್ ಗ್ರಹಗಳಂತ. ಶುಕ್ರ ರಜೋಗುಣ, ಬೇಕೋ ಬೇಡವೋ, ಕೊಡ್ಲೋ ಬೇಡವೋ ಅಂತ. 1 ಕೋಟಿ ರೂಪಾಯಿ ದಾನ ಮಾಡು ಅಂದರೆ ಯಾಕೆ 1 ಕೋಟಿ ರೂಪಾಯಿ ದಾನ ಮಾಡಲಿ, 1 ಕೋಟಿ ಮೇಲೆ ಇನ್ನೂ ಒಂದಷ್ಟು ದುಡ್ಡು ಸಂಪಾದನೆ ಮಾಡಿ ಇಡಬೇಕು ಅನ್ನೋ ಒಂದು ಭಾವನೆ ಬರುವಂಥದ್ದು ಈ ಶುಕ್ರ ಗ್ರಹನಿಂದ. ಆದ್ದರಿಂದ ಯಾವಾಗ ರವಿ ಶುದ್ಧನಾಗಿರ್ತಾನೋ ನಮ್ಮ ಲಗ್ನಸ್ಥಾನದಲ್ಲಿ ಅಥವಾ ಹೇಳಿದಂಥ 5, 7, 9, 10ನೇ ಮನೆಯಲ್ಲಿ, ಆಗ ಪ್ರೇರೇಪಣೆ ಆಗುತ್ತಂತೆ. ಅವನು ದಾನ ಕೊಟ್ಟ, ನಾನು ದಾನ ಕೊಡಬೇಕು. ಪ್ರೇರೇಪಣೆ
ಮೋಟಿವೇಶನ್. ಅದರಿಂದ ರವಿ ದಾನಕ್ಕೆ ಪ್ರೇರೇಪಣೆ ಮಾಡ್ತಾರಂತೆ. ಚಂದ್ರ ನೀವು ಶುಕ್ಲ ಪಕ್ಷದಲ್ಲಿ ಅಂದರೆ ಹುಣ್ಣಿಮೆ ಮುಂಚೆ ಅಥವಾ ಹುಣ್ಣಿಮೆ ದಿನ ನೀವು ದಾನ ಮಾಡಿದ್ರೆ ಶುದ್ಧವಾದ ಮನಸ್ಸಿಂದ ದಾನ ಮಾಡ್ತೀರಂತೆ. ಅದೇ ಚಂದ್ರ ಕೃಷ್ಣ ಪಕ್ಷದಲ್ಲಿದ್ದಾಗ ಲಗ್ನ ಅಥವಾ ಪಂಚಮ ಸಪ್ತಮದಲ್ಲಿ ನವ ದಶ ಸ್ಥಾನದಲ್ಲಿ ಲಗ್ನ ಸ್ಥಾನದಲ್ಲಿದ್ದಾಗ ಆ ಭಾವಗಳಿದ್ದಾಗ ಕೃಷ್ಣ ಪಕ್ಷದಲ್ಲಿ ಅಂದರೆ ಕೃಷ್ಣ ಅಮಾವಾಸ್ಯೆ ಟೈಮಲ್ಲಿ ಮಾಡಿದ್ರೆ ದಾನ ಕೊಡುವಾಗ ಆ ಮನುಷ್ಯ ಏನೋ ಒಂಥರ ಬೈಕೊಂಡು ಕೊಡ್ತಾನಂತೆ. ಕೊಡಬೇಕಲ್ಲ ಅಂತ ಕೊಡ್ತೀನಿ, ನನಗಿಷ್ಟ ಇಲ್ಲ ಕೊಡ್ತಾ ಇದ್ದೀನಿ, ಏನೋ ಹೇಳಿದ್ರು ಕೊಡ್ತಾ ಇದ್ದೀನಿ ಅಂತ ಕೊಡ್ತಾನಂತೆ. ಅದ್ರ ಫಲಪ್ರಾಪ್ತಿ ಆಗೋದಿಲ್ವಂತೆ. ಕುಜ ಮಂಗಳ ಗ್ರಹ ಲಗ್ನದಲ್ಲಿ ಒಬ್ಬನೇ ಇದ್ದರೆ ಅಥವಾ ಇನ್ಯಾವ ಗ್ರಹಗಳು ಇಲ್ಲದೆ ಅವನೊಬ್ಬನೇ ಮಂಗಳ ಗ್ರಹ ಇದ್ದರೆ ಧಾರಾಳತನದಲ್ಲಿ ಕೊಟ್ಬಿಡ್ತಾನಂತೆ. ತೊಗೊಂಡ್ರೆ ಒಂದು 5,000, ತೊಗೊಂಡ್ರೆ ಒಂದು 10 ಲಕ್ಷ, ತೊಗೊಂಡ್ರೆ 1 ಕೋಟಿ, ತೊಗೊಂಡ್ರೆ ಹೊಟ್ಟೆ ತುಂಬ ಊಟ ಮಾಡಿ ಅವನು ಆ ಧಾರಾಳತನೆ ಬರ್ತದಂತೆ ಕುಜನಿಂದ. ಅದೇ ಕುಜ ಮತ್ತು ಚಂದ್ರ ಸೇರ್ಕೊಂಡಿರೋ ಲಗ್ನದಲ್ಲಿ ಅಥವಾ 5, 7, 9, 10ನೇ ಸ್ಥಾನದಲ್ಲಿ ಒಟ್ಟಕಿಚ್ಚಿಂದ ದುರಾಂಕಾರದಿಂದ ದಾನ ಮಾಡ್ತಾನಂತೆ. ತಗೊಳ್ಳೋ, ಎತ್ಕೊಂಡು ಹೋಗೋ ಅನ್ನೋ ಒಂದು ದುರಾಂಕಾರದಲ್ಲಿ ಗರ್ವದಿಂದ ದಾನ ಮಾಡ್ತಾನಂತೆ. ಯಾವಾಗ ದುರಾಂಕಾರದ ಗರ್ವದಿಂದ ಕೊಡ್ತಿದ್ದಾನೋ ಆಗ ತಕ್ಷಣ ನೀವು ತಿಳ್ಕೊಳ್ಬೇಕು, ರವಿ ಕುಜ ಮತ್ತು ಚಂದ್ರನಿಂದ ಸಂಭೋಗದಿಂದ ಆ ಒಂದು ಪರಸ್ಪರ ಒಂದು ಅನ್ಯೋನ್ಯತೆಯಿಂದ ದುರಾಂಕಾರದಲ್ಲಿ ದಾನ ಮಾಡ್ತಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. 3ನೇದು ಬುಧ ಗ್ರಹ ಒಬ್ಬನೇ ಇದ್ದರೆ ವ್ಯಾಪಾರ ದೃಷ್ಟಿಲಿ ದಾನ ಕೊಡ್ತಾನೆ. ನನ್ನ ಬಿಸ್ನೆಸ್ ಚೆನ್ನಾಗಾಗಲಿ ಅಂತ ಮಾತ್ರ ದಾನ ಕೊಡ್ತಾನೆ. ಗುರು ಒಬ್ಬರೇ ಇದ್ದರೆ ಮುಂದಿನ ಭವಿಷ್ಯಕ್ಕೆ ನಾಳೆ ಚೆನ್ನಾಗಾಗಲಿ, ಒಳ್ಳೆ ಹೆಂಡತಿ ಸಿಗಲಿ, ಒಳ್ಳೆ ಮಗ ಓಡಲಿ, ಒಳ್ಳೆ ಮಕ್ಕಳು ಆಗಲಿ ಅಂತೇಳಿ ಮುಂದಿನ ಭವಿಷ್ಯಕ್ಕೋಸ್ಕರ ದಾನ ಕೊಡ್ತಾನೆ ವಿನಃ ಅವನು ಯಾವುದೇ ಒಂದು ಇದಕ್ಕೆ ಶ್ರದ್ಧಾಭಾವನೆ ಕೊಡೋದಿಲ್ಲ. ಶುಕ್ರ ಏನಿದೆ ಸ್ವಾರ್ಥಕ್ಕೋಸ್ಕರ, ನಾನು ಚೆನ್ನಾಗಿರಬೇಕು, ಪ್ರಮೋಷನ್ ಬರಲಿ, ಸ್ಯಾಲ್ರಿ ಜಾಸ್ತಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕೊಡೋದು ಶುಕ್ರ ಗ್ರಹದಿಂದ. ಮತ್ತು ರಾಹು ಏನು ಮಾಡ್ತಾರೆ, ತಂದೆ ತಾಯಿ ಪ್ರೀತಿಗೋಸ್ಕರ, ಕುಲದೇವತೆ ಆಶೀರ್ವಾದ ಆಗಲಿ ಅಂತೇಳಿ ದಾನ ಮಾಡ್ತಾರೆ. ಕೇತು ಗ್ರಹದಲ್ಲಿದ್ದರೆ ಲಗ್ನದಲ್ಲಿ ಅಥವಾ 5ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆಯಲ್ಲಿ ಕೇತು ಇದ್ದಾಗ ಅವನೇನು ಮಾಡ್ತಾನೆ, ನಾವು ಮಂತ್ರತಂತ್ರ ಕಲಿಬೇಕು, ಆಧ್ಯಾತ್ಮಿಕ ವಿದ್ಯೆ ಕಲಿಬೇಕು, ಮತ್ತು ವೇದ ವಿದ್ಯೆಗಳನ್ನು ಕಲಿಬೇಕು, ಇನ್ನೂ ಒಂದು ದೃಷ್ಟಿನಲ್ಲಿ ದಾನ ಕೊಡ್ತಾನಂತೆ. ಏನೋ ಒಂದು ಪಂಚನೋ ಶಲ್ಯನೋ ಕೊಟ್ಬಿಟ್ಟು ನನಗೊಂದು ವಿದ್ಯೆ ಹೇಳ್ಕೊಡಿ, ಏನೋ ಒಂದು ಚಿನ್ನ ಬೆಳ್ಳಿ ಕೊಟ್ಬಿಟ್ಟು ನನಗೊಂದು ಮಾಟ ಮಂತ್ರ ಮಾಡೋದು ಕಲಿಸಿ, ಏನೋ ಒಂದಷ್ಟು ದಾನ ಮಾಡಿಬಿಟ್ಟು ನನಗೆ ಬ್ರಹ್ಮವಿದ್ಯೆ ಕಲಿಸಿ, ಈ ಒಂದಕ್ಕೋಸ್ಕರ ಕೊಡ್ತಾನಂತೆ. ಅದರಿಂದ ಈ ಚಂದ್ರ, ರವಿ ಮತ್ತು ಈ ಗುರು, ಶುಕ್ರ ಇವರು ಬಹಳ ವಿಶೇಷವಾಗಿ ಲಗ್ನದಲ್ಲಿ ಕಂಡಾಗ ಅದು ದಾನದ ಮಹತ್ವ ಗೊತ್ತಾಗತ್ತೆ. ಯಾವಾಗ ನಾವು ಹೋಮ ಮಾಡೋಕ್ಕಾಗಲ್ಲ, ಜಪ ಮಾಡೋಕ್ಕಾಗಲ್ಲ, ಯಾತ್ರೆ ಮಾಡೋಕ್ಕಾಗಲ್ಲ ಅಂದಾಗ ನಾವು ಇರೋದರಲ್ಲೇ ಇರೋ ಒಂದು ವಸ್ತುನ ತೊಗೊಂಡು ನಾವು ದಾನ ಕೊಟ್ಟಾಗ ಎಷ್ಟೋ ಬದಲಾವಣೆ ಆಗಿಬಿಡುತ್ತೆ ನಮ್ಮ ಜಾತಕದಲ್ಲಿ. ಇದು ಬಹಳ ವಿಶೇಷವಾದಂಥದ್ದು. ಒಬ್ಬ ಭಿಕ್ಷುಕ ತಾನು ಪಡೆದಂಥ ಕಾಸಲ್ಲಿ ಗುರು ಚೆನ್ನಾಗಿದ್ದಾಗ, ಅವನು ಜಾತಕದಲ್ಲಿ ಗುರು ಚೆನ್ನಾಗಿದ್ದಾಗ ಒಂದು ಇಡೀ ದಾನ ಮಾಡಿದೆ ಯಾರಿಗೋ ಒಬ್ಬನಿಗೆ, ಒಂದು ಇಡೀ ಕಾಯಿನ್ಸ್, ಅವ್ನಿಗೆ ಇಮಿಡಿಯೇಟಾಗಿ ಲಾಟ್ರಿ ಟಿಕೆಟ್ನಲ್ಲಿ ಅವನಿಗೆ 15 ಲಕ್ಷ ಬಂತು. ಅವನಿಗೆ ನೋಡಿ, ಈ ಕಡೆ ದಾನ ಕೊಟ್ಟ, ಈ ಕಡೆ ಒಂದು 15 ಲಕ್ಷ ಬಂತು. ಅವನಿಗೆ ಒಂದು ದೊಡ್ಡ ಕ್ಯಾಂಟೀನ್ ಓಪನ್ ಮಾಡಿಕೊಂಡು ಜೈನರದಲ್ಲಿ ಆರಾಮಾಗಿದ್ದಾನೆ, ಒಂದು 50 ಜನರಿಗೆ ಕೆಲಸ ಕೊಟ್ಟಿದ್ದಾನೆ. ಭಿಕ್ಷಾ ಬೇಡ್ತಿದ್ದವನು ಹೋಟ್ಲು ಮುಂದೆ ಅಲ್ಲಿ ಇಲ್ಲಿ ಪಾರ್ಕಲ್ಲಿ ಏನು ಮನಸ್ಸು ಬಂತೋ ಗೊತ್ತಿಲ್ಲ, ಆ ಸಮಯದಲ್ಲಿ ಅವನಿಗೆ ಗುರುದೇಶ ಇದ್ದಾಗ ಆ ಒಂದು ಇಡೀ ಕಾಯಿನ್ಸ್ ತಾನು ಭಿಕ್ಷೆ ಬೇಡಿದ್ನ ಇನ್ಯಾರಿಗೋ ಕೊಟ್ಟ, ಭಿಕ್ಷುಕರಿಗೇನೆ. ಒಬ್ಬ ಭಿಕ್ಷುಕ ಇನ್ನೊಬ್ಬ ಭಿಕ್ಷುಕನಿಗೆ ದಾನ ಮಾಡ್ದ. ಆಮೇಲೆ ಎಲ್ಲೋ ಒಂದು ಕಡೆ ಲಾಟರಿ ಟಿಕೆಟ್ ತೊಗೊಂಡಿದ್ದಂತೆ ಎಷ್ಟೋ ದಿನ ಹಿಂದೆ, ಅವನಿಗೆ 15 ಲಕ್ಷ ಬಂತು. ಈ ಕಡೆ ದಾನ ಕೊಟ್ಟ, ಈ ಕಡೆ ಫಲಪ್ರಾಪ್ತಿ ಆಯಿತು. ಇದು ಭಾಳ ವಿಷಯ. ಹೀಗೆ ದಾನದಲ್ಲಿ ಬೇಕಾದಷ್ಟನ್ನು ನಾವು ಕಳ್ಕೊಂಡಿರೋದನ್ನು ಪಡ್ಕೋಬೋದು, ಹಾಗೆ ನಮಗೆ ಬೇಕಾದನ್ನು ನಾವು ಕೇಳಿ ತಗೋಬೋದು, ಅಷ್ಟು ವಿಶೇಷತೆ ಇದೆ ಈ ದಾನ. ಆದ್ದರಿಂದ ಯಾರಿಗೆ ಮುದ್ರೆ ಮಾಡೋಕ್ಕಾಗಲ್ಲ, ಜಪ ಮಾಡೋಕ್ಕಾಗಲ್ಲ, ಮಂತ್ರ ಹೇಳೋಕ್ಕಾಗಲ್ಲ, ಯಾವ ಹೋಮಗಳು ಮಾಡೋಕ್ಕಾಗೋದಿಲ್ಲ ಅಂದಾಗ ನಿಮ್ಮ ಸಂದರ್ಭ ತಕ್ಕಂತೆ ಅನಿಸುವ, ನೀವು ಪಡೋ ಕಷ್ಟ, ಆ ಒಂದು ಸನ್ನಿವೇಶ ತಕ್ಕಂತೆ ದಾನಗಳನ್ನ ಮಾಡಿಬಿಟ್ರೆ ಇಮಿಡಿಯೇಟಾಗಿ ಎಫೆಕ್ಟ್ ಆಗುತ್ತೆ. ಹಾಗೆ ನೀವು ಜ್ಯೋತಿಷ್ಯ ಶಾಸ್ತ್ರ ಹೇಳೋತ್ರ ಹೋಗೋ ಅವಶ್ಯಕತೆ ಇಲ್ಲ, ವಾಸ್ತು ತಜ್ಞರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವತ್ತಿನ ದಿವಸ ಯಾವ ಜ್ಯೋತಿಷ್ಯರು ಯಾರು ಹಣೆ ಬರ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಜ್ಯೋತಿಷ್ಯ ಇರೋದು ಕೇವಲ ಜ್ಞಾನವನ್ನು ಕೊಡೋಕ್ಕೆ. ಹೀಗೆ ಹೋಗಿಯಪ್ಪ ಅಂತ ಹೇಳುತ್ತೆ, ಈ ರಸ್ತೆ ನೀವು ನಡ್ಕೊಂಡು ಹೋಗಿ ಅಂತ ಹೇಳುತ್ತೆ ವಿನ, ಈ ರಸ್ತೆ ಬಿಟ್ಬಿಟ್ಟು ಇನ್ನೊಂದು ಹೊಸ ರಸ್ತೆ ಸೃಷ್ಟಿ ಮಾಡ್ತೀನಿ, ಆ ಸೃಷ್ಟಿ ಮಾಡಿ ದಾರಿಲಿ ಹೋಗಿ ಅಂತ ಹೇಳುವಂಥ ಶಾಸ್ತ್ರ ಅಲ್ಲ ಈ ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿಷ್ಯ ಕೇವಲ ಜ್ಞಾನವನ್ನು ಕೊಡುತ್ತೆ. ಹೀಗಿದೆ ಅಂತ, ಅಲ್ಲಿ ಸಿಂಹ ಇದೆ, ಇಲ್ಲಿ ಬೆಂಕಿ ಇದೆ, ಇಲ್ಲಿ ಹಳ್ಳ ಇದೆ ಅಂತ ಹೇಳ್ತಾರೆ ರಸ್ತೆಲಿ ಹೋಗುವಾಗ. ಅದು ಹೋಗಲೇಬೇಕು, ಅಲ್ಲಿ ಇದೆ ಅಂತ ಮುನ್ನೆಚ್ಚರಿಕೆ ಹೇಳ್ತಾರೆ. ಅದನ್ನು ಆ ಸಿಂಹ ಬದಲಾಯಿಸೋಕ್ಕಾಗಲ್ಲ, ಹಳ್ಳ ಮುಚ್ಚೋಕ್ಕಾಗಲ್ಲ. ಅದರಿಂದ ಜ್ಯೋತಿಷ ಶಾಸ್ತ್ರ ಯಾರ ಹಣೆ ಬರೋನು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ತಿಳುವಳಿಕೆ ಕೊಡುತ್ತೆ, ನಾಲೆಡ್ಜ್ ಕೊಡುತ್ತೆ. ಆದರೆ ದಾನ ನಮ್ಮ ನಡವಳಿಕೆಯನ್ನು ಚೇಂಜ್ ಮಾಡುತ್ತೆ, ನಮ್ಮಲ್ಲಿರತಕ್ಕಂಥ ಭಾವನೆಗಳನ್ನು ಚೇಂಜ್ ಮಾಡುತ್ತೆ, ನಮ್ಮಲ್ಲಿರತಕ್ಕಂಥ ಆಸೆ ಆಕಾಂಕ್ಷೆಗಳಲ್ಲಿ ಲಿಮಿಟೇಷನ್ನ ಸೃಷ್ಟಿ ಮಾಡುತ್ತೆ. ಅತಿ ಆಸೆ ಇದೆ ಕಮ್ಮಿ ಮಾಡುತ್ತೆ, ಕಮ್ಮಿ ಇದೆ ಆಸೆ ಜಾಸ್ತಿ ಮಾಡುತ್ತೆ. ಆದರೆ ಜ್ಯೋತಿಷ ಶಾಸ್ತ್ರದಲ್ಲಿ ಕೆಲವೊಂದು ವಿಶೇಷವಾದ ಪರಿಹಾರಗಳು
ನಮ್ಮನ್ನು ಜಾತಕ ಚೇಂಜ್ ಮಾಡುತ್ತೆ ಅನ್ನೋದು ಸುಳ್ಳು. ಯಾರಾದ್ರೂ ಒಬ್ಬರು ಜ್ಯೋತಿಷ್ಯ ನನ್ನ ಚೀಫ್ ಮಿನಿಸ್ಟರ್ ಮಾಡ್ತಾರೆ ನೋಡೋಣ ನೋಡಿ. ನನ್ನ ಕೊಂಡ್ಲಿ ಎಲ್ಲ ಗ್ರಹಗಳು ಚೇಂಜ್ ಮಾಡಿಬಿಟ್ಟು ಚೀಫ್ ಮಿನಿಸ್ಟರ್ ಮಾಡ್ಕೊಡ್ತಾರೆ ಗ್ರಹಗಳನ್ನ? ಇಲ್ಲ. ಯಾರೋ ಒಬ್ಬ ಜ್ಯೋತಿಷ್ಯ ನನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತಾರಾ? ಇಲ್ಲ. ಜ್ಯೋತಿಷ್ಯದಲ್ಲಿ ಆ ಪ್ರೈಮ್ ಮಿನಿಸ್ಟ್ರು ಮತ್ತು ನಾನು ಚೀಫ್ ಮಿನಿಸ್ಟರ್ ಆಗಬೇಕು ಅಂದರೆ ಹಿಂದೂ ಜನ್ಮದಲ್ಲಿ ನಾನು ಅಂಥ ಕರ್ಮಗಳು ಮಾಡಿರಬೇಕು, ಒಳ್ಳೆ ಕರ್ಮ, ಒಳ್ಳೆ ದಾನ ಮಾಡಿರ್ಬೇಕು, ಆಗ ನನಗೆ ನಾನೇ ಆಗ್ತೀನಿ. ಆದ್ದರಿಂದ ಜ್ಯೋತಿಷ್ಯ ಶಾಸ್ತ್ರ ಕೇವಲ ಜ್ಞಾನವನ್ನು ಕೊಡುತ್ತೆ, ನಾಲೆಜನ್ನು ಕೊಡುತ್ತೆ, ಡೈರೆಕ್ಷನ್ ಕೊಡುತ್ತೆ. ಹಾಗಾದರೆ ಯಾವ್ಯಾವ ಪ್ರಾಬ್ಲಮ್ಗೆ ಯಾವ್ಯಾವ ದಾನ ಮಾಡಬೇಕು ಅಂತ ನಾನು ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಕಾಲರ್ ಒಬ್ರು ಲೈನ್ ನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಹೆಸರನ್ನ ತಿಳಿಸ್ಕೊಡಿ. ನಾನು ಕುಂದಾಪುರದಿಂದ ಮಾತಾಡೋದು, ರಜನಿ ಅಂತ ಹೇಳಿ. ಕುಂದಾಪುರದಿಂದ ರಜನಿ ಅವರು, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿಮ್ಮ. ಸರಿ ಮೇಡಮ್. ನಮಸ್ಕಾರ ಅಮ್ಮ. ನಮಸ್ಕಾರ ಗುರುಜಿ. ಹೇಳಿ. ನಾನ್ ನಿಮ್ಮ ಒಂದು ಪ್ರೋಗ್ರಾಮ್ ಅನ್ನ ಸಾಧಾರಣ ನನ್ನ ಫ್ರೆಂಡ್ ಹೇಳಿದ್ರಿಂದ 15 ದಿನದಿಂದ ನೋಡ್ತಾ ಇದ್ದೇನೆ ಗುರುಜಿ. ಬಹಳ ಸಂತೋಷ. ನನ್ಗೆ ವಾತದ ಪ್ರಾಬ್ಲಮ್ ತುಂಬಾ ಉಂಟು ಗುರುಜಿ. ಏನ್ ಪ್ರಾಬ್ಲಮ್? ವಾತ. ಓಕೆ. ಹಾ. ಮತ್ತೆ ಕೆಲವು ಸಲ ಎಲ್ಲ ಹೀಗೆ ನಮ್ಮ ಲೈಫ್ ಅಲ್ಲಿ ನಡೆದಿದ್ದ ಇನ್ಸಿಡೆಂಟ್ ಅದು ನಾನು ಹಿಂದೆ ಆಗಿದೆ, ನನ್ ಕನ್ಸು ಬಿದ್ದಿದೆ ಅನ್ನೋ ತರ ಆಗ್ತದೆ. ಮತ್ತೆ ತುಂಬಾ ಫ್ಯಾಮಿಲಿ ಪ್ರಾಬ್ಲಮ್ ಉಂಟು ಗುರುಜಿ. ಸೊ ನಿಮಗೆ ಕನಸಿನ ಭಯ, ದುಸ್ವಪ್ನ ಅಥವಾ ಸ್ವಪ್ನ ಭಯ ಇದೆ ಅಂತ ಆಯ್ತು. ಅಂದ್ರೆ ಡ್ರೀಮ್ಸ್ ಇಂದ ನಿಮಗೆ ಕೆಲವು ಭಯಗಳ ಬರ್ತಿದೆ ಅಂತ. ಹೌದು. ಈಗ ಏನಾದ್ರೂ ನಮ್ಮ ಮುಂದೆ ಈಗ ಒಂದು ಇನ್ಸಿಡೆಂಟ್ ನಡೀತಾ ಇದೆ ಅನ್ಸುವ, ಇದು ನನ್ಗೆ ಹಿಂದೆ ಗೊತ್ತಿತ್ತು, ಇದು ನನ್ಗೆ ಕನಸು ಬಿದ್ದಿದೆ ಅನ್ನೋ ತರ. ಓಕೆ, ಇದು ಭಾಳ ಒಂದು ವಿಶೇಷವಾದಂಥದ್ದು. 6th ಸೆನ್ಸ್ನ ಆಕ್ಟಿವೇಟ್ ಆಗಿದೆ ಅಂತ ಆಯಿತು. ನಿಮಗೆ ಆಟೋಮೆಟಿಕ್ ಆಗಿ ಆಜ್ಞಾಚಕ್ರ ಆಕ್ಟಿವೇಟ್ ಆಗಿದೆ. ಬಹುಶಃ ನೀವು ದೇವಸ್ಥಾನಕ್ಕೆ ಹೋಗಿದ್ದಾಗ ಅಥವಾ ಯಾವುದೋ ಗುರುಗಳ ಒಂದು ಸನ್ನಿಧಾನದಲ್ಲಿ ಗುರುವಿನ ಒಂದು ಆಶೀರ್ವಾದದಿಂದ ಅದು ಜಪತಪದಿಂದ ಆಜ್ಞಾಚಕ್ರ ಆಕ್ಟಿವೇಟ್ ಆಗಿದ್ದರೆ ನಿಮಗೆ ನಾಳಿದ್ದಾಗೋದು ಅಥವಾ ಮುಂದಿನ ವಾರ ಆಗೋದು ಅಥವಾ ಇನ್ನು 6 ತಿಂಗಳಾದ್ಮೇಲೆ ಆಗೋದು ಕೆಲವು ವಿಶೇಷ ಮಾಹಿತಿಗಳು ಸಂಬಂಧಪಟ್ಟಂಥ ಒಂದು ದೃಶ್ಯಗಳು ನೀವು ಮಲಗಿದ್ದಾಗ, ಶರೀರ ನಿದ್ರಾವಸ್ಥೆಲಿದ್ದಾಗ, ಜಾಗೃತ ಅವಸ್ಥೆಲಿದ್ದಾಗ ಇವೆಲ್ಲ ಕಾಣೋದಿಲ್ಲ. ಜಾಗೃತ ಅವಸ್ಥೆಲಿದ್ದಾಗ ಚಿಂತನೆ ಬರುತ್ತೆ. ಮಲ್ಕೊಂಡಿದ್ದಾಗ ನಿದ್ರಾವಸ್ಥೆಲಿದ್ದಾಗ ಕೆಲವು ಮೆಮೊರಿ ಒಳಗಡೆ ಆಕ್ಯುಪಿಟಲ್ ಲೋಬಿಯಿಂದ ನಿಮಗೆ ಪಿಕ್ಚರ್ ಥರ, ಸಿನಿಮಾ ಥರ ಕೆಲವು ದೃಶ್ಯಗಳು ಕಾಣುತ್ತೆ. ಮತ್ತು ಕೆಲವು ಶಬ್ದಗಳು ಈ ಟೆಂಪರಲ್ ಲೋಬಿಯಿಂದ ಕೆಲವು ಶಬ್ದಗಳು ಕೇಳೋಂಗಾಗತ್ತೆ. ಅದು ಆಜ್ಞಾಚಕ್ರ ಆಕ್ಟಿವೇಟ್ ಆದಾಗ. ಆದ್ದರಿಂದ ನೀವು ಇದು ನಿಮಗೆ ಅದು ಒಳ್ಳೇದಾಗ್ತಿದೆಯಾ ಕೆಟ್ಟದಾಗ್ತಿದೆಯಾ? ಫಸ್ಟ್ ಆಫ್ ಆಲ್ ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ ಗುರುಗಳೇ. ಆದ್ರೆ ನಾನು ಒಂದ್ಸಲ ಆಸ್ಪತ್ರೆಯಲ್ಲಿ ಇದ್ದಾಗ ನಾನು ಸಾಯಿಬಾಬಾ ಚರಿತ್ರೆ ಓದ್ತಾ ಇದ್ದೆ ಗುರುಗಳೇ. ಆವಾಗ ಓದ್ತಾ ಇರುವಾಗ ಅವ್ರದ್ದು ಕೆಲವು ಪವಾಡಗಳೆಲ್ಲ ನೋಡುವಾಗ ಅಯ್ಯೋ ನನ್ಗೆ ಹೀಗೆ ಆಗ್ಬಾರ್ದಿತ್ತ, ನಂದು ಹೀಗೆ ಗುಣ ಆಗ್ಬಾರ್ದಿತ್ತ ಅಂತ ನಾನು ಎಣಿಸ್ಕೊಂಡಾಗ ಸಾಧಾರಣ ಒಂದು 15 ಸೆಕೆಂಡ್ ನನ್ಗೆ ನಿದ್ರೆ ಬಂದಂಗಾಯ್ತು ಗುರುಜಿ. ಆ ಟೈಮಲ್ಲಿ ಸಾಯಿಬಾಬಾ ಕಿವಿಗ್ ಬಂದು ಕೂಗಟೆ ಸೊಪ್ಪು ತಗೋ ಅಂತ ಹೇಳ್ದಂಗಾಯ್ತು. ಅದೇ ಈ ಟೆಂಪರಲ್ ಲೋಬಿ ಮತ್ತು ಆಕ್ಯುಪಿಟಲ್ ಲೋಬಿನಲ್ಲಿ ಈ ಪ್ರಚೋದನೆಗಳ ಕನಸು ಮತ್ತು ಶಬ್ದಗಳು ಇದೆಲ್ಲ ಬರೋದು ನಿದ್ರಾವಸ್ಥೆಲಿದ್ದಾಗ. ಇದೊಂದು ವಿಶೇಷವಾದಂಥ ಸಾಧನೆ. ಇದನ್ನು ಮಾಡ್ಕೋಬೇಕು ಅಂತಲೇ ಸಾವಿರಾರು ವರ್ಷ ಋಷಿಗಳು ತಪಸ್ಸು ಮಾಡ್ತಿದ್ರು. ಎಷ್ಟೋ ಜನ ಇವತ್ತು ಕೂಡ ನಾನು ಆ ಸಾಧನೆ ನಾನು ಮಾಡ್ಬೇಕಾದ್ರೆ 5 ವರ್ಷ ಕೋಟ್ಯಾಂತರ ಸಲ ಜಪ ಮಾಡಿದ್ದೀನಿ. ಆದರೆ ನಿಮಗೆ ಅದು ಜಪ ಮಾಡ್ದೇ ಈ ವಿದ್ಯೆ ಬಂದಿದೆ, ಭಾಳ ಸಂತೋಷ. ಇದನ್ನು ಭಯ ಅಂತ ಇಟ್ಕೋಬೇಡಿ, ಇದೊಂದು ರೀತಿ ಸಾಧನೆ. ನಿಮ್ಮಿಂದ ಲೋಕ ಕಲ್ಯಾಣ ಆಗುವಂಥ ವಿಶೇಷವಾದಂಥ ಶಕ್ತಿ ಪ್ರಚೋದನೆ ಆಗ್ತಿದೆ. ಆದ್ದರಿಂದ ನೀವು ಸಂತೋಷ ಪಡಬೇಕು, ಅದನ್ನು ಭಯ ಪಡಬಾರ್ದು. ಮುಂದಾಗೋದು. ಅದಕ್ಕೆ ಕರ್ಣಪಿಶಾಚಿ ಅಂತ ಒಂದು ದೇವತೆ ಇದೆ. ಆ ದೇವತೆ ಬಂದು ಕಿವಿನ ಕೆಲವು ವಿಷಯಗಳು ಹೇಳ್ತಾರೆ. ಸ್ವಪ್ನವಾರಾಹಿ ದೇವತೆನ ಆರಾಧನೆ ಮಾಡಿ ಸ್ವಪ್ನದಲ್ಲಿ ಬರೋಕ್ಕಂಥ ಎಲ್ಲ ಒಳ್ಳೆಯದು ಕೆಟ್ಟದನ್ನೆಲ್ಲ ನಿಮಗೆ ತಿಳಿಸುವಂಥ ಶಕ್ತಿ ಇದೆ. ಇದು ಪೂರ್ವಜನ್ಮದ ಸುಕೃತ, ನಿಮ್ಮ ಜನ್ಮದ ಒಂದು ಪುಣ್ಯದ ಪ್ರಭಾವದಿಂದ. ಹೋದ ವರ್ಷ ಇರಲಿಲ್ಲ, ಈಗ ಬರ್ತಿದೆ. ಅಂದರೆ ಆ ಏಜ್ ಕರೆಕ್ಟಾಗಿ ಬರ್ತಾ ಇದೆ ಅದು. ಈಗ ನಾನು 30ನೇ ವರ್ಷದಲ್ಲಿ ಏನಾರ ಒಂದು ಕಲೆ ಕಲ್ತಿದ್ರು ಹೋದ ಜನ್ಮದಲ್ಲಿ, ಈ ಜನ್ಮದಲ್ಲಿ ನಾನು 30ನೇ ವರ್ಷಕ್ಕೆ ಬಂದ ತಕ್ಷಣ ಅದು ಸಿದ್ಧಿ ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ, ಗುರು ಇಲ್ದಾನೆ. ಅದರಿಂದ ಗುರು ಇಲ್ದರೆ ಬಂದಿರೋ ಒಂದು ವಿಶೇಷವಾದದ್ದು ಶಿರ್ಡಿ ಬಾಬಾ ಅವರೇ ನಿಮ್ಗೆ ಗುರು ಆಗಿದ್ದಾರೆ. ಅದರಿಂದ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಭಯ ಪಡಬಾರ್ದು. ಮತ್ತೆ ಈ ವಾತದ ಪ್ರಾಬ್ಲಮ್ ತುಂಬಾ ಉಂಟು ಗುರುಜಿ. ಕಾಲಲ್ಲಿ ನಡೆಯಕ್ಕಾಗಲ್ಲ, ಮತ್ತೆ ಕಾಲು ಮತ್ತೆ ಕೈಗೆ ಮಾತ್ರ, ಮತ್ತೆ ಎಲ್ಲೂ ಅದ್ರ ಪ್ರಭಾವ ಬೀರಿಲ್ಲ ಗುರುಜಿ. ಹಾಗಿದ್ರೆ ಕರಿ ಕಂಬಳಿ ಹೊತ್ಕೋತೀವಲ್ಲ ನಾವು, ಕಂಬಳಿ, ಅದನ್ನ ದೇವಾಲಯದ ಮುಂದೆ ಭಿಕ್ಷೆ ಬೇಡುವಂತ ಭಿಕ್ಷಕರಿಗೆ ಅಂಥವ್ರಿಗೆ ನೀವು ದಾನ ಮಾಡಬೇಡಿ. ನೀವು ಯಾವ ವಾರ ಹುಟ್ಟಿದಿರ ನೋಡಿ, ಮಂಗಳವಾರ ಹುಟ್ಟಿದ್ರೆ ಮಂಗಳವಾರ ದಾನ ಮಾಡಿ, ಶುಕ್ರವಾರ ಹುಟ್ಟಿದ್ರೆ ಶುಕ್ರವಾರ ದಾನ ಮಾಡಿ. ಇದು ಒಂದು ಥೆರಪಿ. ಎರಡನೇ ಥೆರಪಿ, ಚೆನ್ನಾಗಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದ್ರಿ 1-1/4 ಲೀಟ್ರ್ ಆರಾಮಾಗಿ ನಿಧಾನಕ್ಕೆ ನೀರು ಕುಡಿತಾ ಬನ್ನಿ. ಇವೆಲ್ಲ ವಾತ ಎಲ್ಲ ಕಮ್ಮಿ ಆಗುತ್ತೆ. ಹೆಚ್ಚಿಗೆ ನೀರು ಕುಡಿಯೋದ್ರಿಂದ ಈ ಸಂಧಿಗಳಲ್ಲಿ ಮೂಳೆಗಳ ಜಾಯಿಂಟ್ಸಲ್ಲಿ ನೋವು ಕೂಡ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ
ಭದ್ರಕಾಳಿ ಮುದ್ರೆ ಮಾಡಿ ನೀವು ಸ್ತ್ರೀ ಆಗೋದ್ರಿಂದ, ಇಲ್ಲ ನರಸಿಂಹರ ಯಾವುದೇ ಒಂದು ಮುದ್ರೆಗಳನ್ನು ನೀವು ಮಾಡಿ ಆ ಮೂಳೆಗೆ ಸಂಬಂಧಪಟ್ಟಂಥ ನೋವೆಲ್ಲ ನಿವಾರಣೆ ಆಗುತ್ತೆ. ಆರ್ಥೋಪೆಡಿಕ್ ಸಂಬಂಧಪಟ್ಟದ್ದು ಯಾವುದೇ ಇದ್ರೂ ಕೂಡ ನರಸಿಂಹರ ಒಂದು ಮುದ್ರೆ, ಯಾವ್ದಾದ್ರು ಒಂದು ಮುದ್ರೆ ಮಾಡ್ತಾ ಬಂದ್ರೆ ನಿಮಗೆ ಖಂಡಿತ ಗುಣ ಆಗುತ್ತೆ. ಬಹಳ ಸಂತೋಷ ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇನ್ನೊಬ್ರು ಕಾಲರ್ ಲೈನ್ ನಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ ಮಾ. ನಮಸ್ತೆ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ಅಂದ್ಬಿಟ್ಟು ಬೆಂಗಳೂರಿನಿಂದ ಮಾತಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಯ್ತು, ನನ್ ಮಗನ್ ಬಗ್ಗೆನ ಸ್ವಲ್ಪ ಕೇಳ್ಬೇಕಾಗಿತ್ತು. ನನ್ಗೆ ಆಯ್ತು, ನನಗೆ ಗುರುಜಿ ಅವರಿದ್ದಾರೆ. ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತಮ್ಮ. ಏನಮ್ಮ? ನಮ್ ಗುರುಗಳ ಹತ್ರ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನನಗೆ. ಖಂಡಿತ ಮಾಡ್ಕೊಡೋಣಂತೆ, ಆದ್ರೆ ಅದಕ್ಕೂ ಮುಂಚೆ ಗುರುಗಳಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಿಮ್ಮ. ಓಕೆ ಅಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ ಗುರುಗಳೇ. ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ ಹತ್ರದಿಂದ ಮಾತಾಡ್ತಾ ಇರೋದು. ಬಹಳ ಸಂತೋಷ. ನಾನ್ ಅವಾಗ ನೋಡ್ತೀನಿ. ಆಕ್ಚುಲ್ ಆಗಿ ನಾನ್ ಮನೆಯಲ್ಲಿಲ್ಲ, ಕೆಲ್ಸದ ಜಾಗದಲ್ಲಿ ಇದ್ದೀನಿ. 24 hours ಕೆಲಸ ಮಾಡ್ತೀನಿ ನಾನು. ನನ್ನ ಮಗ ಮನೆ ಬಿಟ್ಟು ಹೋಗಿ ಸುಮಾರು 89 ಇಂದ ಮನೆಯಲ್ಲಿ ಇಲ್ಲ, ಸೇರ್ತಾ ಇಲ್ಲ. ಈಗ ಸುಮಾರು 14 ವರ್ಷದಿಂದ ಅವ್ನು ನನ್ಗೆ ಕಣ್ಣಿಗೆ ಸಿಗ್ತಾ ಇಲ್ಲ. ಎಲ್ಲಿ ಕೇಳಿದ್ರು ಇದಾನೆ ಬರ್ತಾನೆ ಅಂತಾರೆ, ಬರ್ತಾ ಇಲ್ಲ ಗುರುಗಳೇ. ಇನ್ನೊಂದು ನನ್ಗೆ ಜ್ಞಾಪಕ ಇವಾಗ ಕೇಳಿದ್ದೀನಿ, ಒಂದ್ ಸ್ವಲ್ಪ ಹೊತ್ತಿಗೆ ಮರ್ತೋಗ್ಬಿಡ್ತೀನಿ ಗುರುಗಳೇ. ಅದೇ ಚಿಂತನೆಯಿಂದ ಮರು ಜಾಸ್ತಿ ಆಗ್ತಿದೆ. ಮಗನ ಚಿಂತನೆ, ಜೀವನದಲ್ಲಿ ಹಲವಾರು ಸಮಸ್ಯೆಗಳಿದ್ರೆ ಎಷ್ಟು ಚಿಂತನೆ ಮಾಡ್ತೀವಿ. ತುಂಬಾ ಗುರುಗಳೇ ಬಿಡಿಸಲಾಗದ ಒಗ್ಗಟ್ಟುಗಳು ನಂದೆಲ್ಲ. ಇರ್ಲಿ, ಬಹಳ ಮನುಷ್ಯನಿಗೆ ಬರದೆ ಕಷ್ಟ ಬೇರೆ ಯಾರಿಗೂ ಬರೋದಿಲ್ಲ. ಇರ್ಲಿ, ನಾವು ಬಹಳ ಧೈರ್ಯಸ್ಥರಿಂದ ಅದನ್ನ ಜಯಿಸ್ಬೇಕು. ನಿಮ್ಮ ಮಗ ವಾಪಸ್ ಮನೆಗೆ ಬರಬೇಕು ಅನ್ನೋದಾಗಿದ್ರೆ, ನಿಮ್ಮ ಮಗ ಉಪಯೋಗಿಸ್ತಿದಂತ ಯಾವ್ದಾದ್ರು ಬಟ್ಟೆಗಳಿದ್ರೆ, ಪ್ಯಾಂಟು, ಶರ್ಟ್, ಗುರುಗಳೇ ಫೋಟೋ ಐತೆ, ಆ ಫೋಟೋ ಇಟ್ಕೊಂಡು ಈ ಅಂಜಲಿ ಮುದ್ರೆಯೊಂದಿಗೆ ನೋಡಿ, ಈ ರೀತಿ ಅಂಜಲಿ ಮುದ್ರೆ ಅಂತಾರೆ. ಈ ಅಂಜಲಿ ಮುದ್ರೆ ಆ ಫೋಟೋ ಇಟ್ಕೊಂಡು ಔದುಂಬರ ವೃಕ್ಷಕ್ಕೆ ನೀವು ಹಲೋ ಹೇಳಿ ಆ ಫೋಟೋನ ಅಂಜಲಿ ಮುದ್ದಲ್ಲಿ ಇಟ್ಕೊಂಡು ನೀವು ಔದುಂಬರ ವೃಕ್ಷ ಹತ್ತಿ ಹಣ್ಣಿನ ಮರಕ್ಕೆ ದಿನನಿತ್ಯ ಒಂದು 108 ಸುತ್ತು ಅಂಥದ್ದು 21 ದಿವಸ ಮಾಡಿಬಿಟ್ರೆ, ಅವನು ಎಂಥ ಜಾಗದಲ್ಲೇ ಇರಲಿ, ಅವನು ಎಂಥ ಲೋಕದಲ್ಲೇ ಇರಲಿ, ಅವ್ನು ನಿಮ್ಮ ಬಗ್ಗೆ ಚಿಂತನೆ ಶುರುವಾಗುತ್ತೆ. ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ನಮ್ಮ ತಾಯಿ ನೋಡಬೇಕು, ನನ್ನ ತವ್ರ ಮನೆಗೆ ಹೋಗಬೇಕು, ಹುಟ್ಟಿ ಬೆಳೆದಿದ್ದ ಜಾಗಕ್ಕೆ ಹೋಗಬೇಕು ಅನ್ನೋ ಒಂದು ತವಕ ಶುರುವಾಗುತ್ತೆ. ಯಾವಾಗ ತವಕ ಶುರುವಾಯಿತು, ಅವನಿಗೆ ಇದ್ದಕ್ಕಿದ್ದಾಗ ಅವನು ಎಲ್ಲೇ ಇದ್ದು ಕೂಡ ಬರೋಂಗೆ ಮತಿ ಕೊಟ್ಬಿಡ್ತಾರೆ ಗುರುಗಳು. ಅದರಿಂದ ಗುರು ಜ್ಞಾನಕಾರಕ ಮತ್ತು ಬುಧ ಬುದ್ಧಿಕಾರಕ, ಯಾವುದೋ ವೃಕ್ಷದ ಗುರುಗಳು ವಾಸ ಮಾಡ್ತಾ ಇರ್ತಾರೆ. ಆಗ ಅವ್ರೇನು ಮಾಡ್ತಾರೆ, ನಿಮ್ಮ ಒಂದು ಪ್ರಾರ್ಥನೆ ಏನಿದೆಯೋ ಅದು ಸಂಬಂಧಪಟ್ಟಂಥ ಆ ಫೋಟೋ ಅಥವಾ ಬಟ್ಟೆ ಏನಿದೆಯೋ ಅದರಿಂದ ಎನರ್ಜಿ ಆ ಮರಕ್ಕೆ ಹೋಗಿ ಅದರಿಂದ ಅದಕ್ಕೆ ಎಮಿಟ್ ಆಗಿ, ಅಂದರೆ ಪೆನೆಂಟ್ರೇಟ್ ಆಗಿ ಗುರುಗಳ ಆಶೀರ್ವಾದ ಆಗ್ತಾ ಹೋಗುತ್ತೆ. ಆ ಫೋಟೋಗೆ ಆಗಲಿ ಬಟ್ಟೆಗಾಗಲಿ. ಅವನು ಎಂಥ ಕಠಿಣವಾಗಿ ಮನಸ್ಸಿದ್ರು ಕೂಡ ಓಡಿ ನಿಮ್ಮ ಸನ್ನಿಧಾನಕ್ಕೆ ಬಂದುಬಿಡ್ತಾನೆ. ಅದರಿಂದ ಗಾಬರಿ ಆಗಬೇಡಿ. 108 ಸುತ್ತು 21 ದಿವಸ ನಿಮ್ಮ ಮಗನ ಫೋಟೋ ಇಟ್ಕೊಂಡು ಔದ ವೃಕ್ಷ ಪ್ರದಕ್ಷಿಣೆ ಮಾಡಿ ಅವನು ಎಲ್ಲೇ ಇದು ಖಂಡಿತ ಬರ್ತಾನೆ. ಒಳ್ಳೇದಾಗ್ಲಮ್ಮ. ಧನ್ಯವಾದಗಳು. ದಾನದ ಮನೋಧರ್ಮವನ್ನ ವೃದ್ಧಿಸಿಕೊಳ್ಳೋದು ಹೇಗೆ, ಇನ್ನ ಯಾವ ರೀತಿಯಾದಂತಹ ಸಮಸ್ಯೆಗಳಿಗೆ ಯಾವ ರೀತಿಯಾದಂತಹ ದಾನವನ್ನ ಪರಿಹಾರದ ರೂಪದಲ್ಲಿ ನಾವು ಮಾಡ್ಕೋಬೇಕಾಗತ್ತೆ, ಈ ಬಗ್ಗೆ ಮಾಹಿತಿಯನ್ನ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ದಾನಗಳಲ್ಲಿ 3 ವೆರೈಟಿ ದಾನ ಇದೆ. 3 ಒಂದು ವಿಭಾಗಗಳಿವೆ. ಮೊದಲನೇದು ದೇವತೆಗಳಿಗೆ ದಾನ ಕೊಡೋದು. ಒಬ್ಬ ಮನುಷ್ಯ ದೇವರಿಗೆ ದಾನ ಕೊಡ್ಬೋದಂತೆ. ಇನ್ನೊಂದು, ಒಬ್ಬ ಮನುಷ್ಯ, ಅದು ಪುರುಷನಾಗಿರಲಿ ಸ್ತ್ರೀಯೇ ಆಗಿರಲಿ, ಪ್ರಕೃತಿಗೆ ದಾನ ಕೊಡ್ಬೋದಂತೆ. 3ನೇ ವೆರೈಟಿ ದಾನ ಏನಂದರೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ದಾನ ಕೊಡೋದು, ಒಬ್ಬ ಸ್ತ್ರೀ ಇನ್ನೊಬ್ಬ ಸ್ತ್ರೀಗೆ ದಾನ ಕೊಡೋದು. ಇಲ್ಲಿ ಮಾನವ ಅಂದ ತಕ್ಷಣ ಪುರುಷ ಆಗ್ಬೋದು, ಇಲ್ಲ ಸ್ತ್ರೀನೇ ಆಗ್ಬೋದು. ಹೀಗಾಗಿ ಈ 3 ವೆರೈಟಿ ದಾನನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆದರೆ, ಈ ವರ್ಷ ನಮ್ಮ ಉದಾಹರಣೆಗೆ ಯುಗಾದಿಯಿಂದ ಮುಂಬರುವ ಯುಗಾದಿ ಒಳಗೆ ನಾನು ಹೇಳುವಂಥ ಎಲ್ಲ ದಾನಗಳು, ನಾನೇನು ಹೇಳ್ತೀನೋ ಅದೆಲ್ಲ ನೀವು ಕೊಟ್ಕೊಂಡು ಬಂದರೆ, ನಿಮ್ಮ ಮನೆಯಲ್ಲಿ ರೋಗ ಬಾಧೆ, ಸಾಲ ಬಾಧೆ ಮತ್ತು ಯಾವುದೇ ವಾಸ್ತುದೋಷ ಆಗಿರಲಿ, ಯಾವುದೇ ಕಂಟಕಗಳಿರಲಿ, ಮಾಟ ಕೂಟ ಮಂತ್ರ ಬಾನಾಮತಿ ದೋಷಗಳಿಗೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಯಾವಾಗ ನೀವು ಪರಿಪಾಲನೆ ಮಾಡ್ತಿರೋ ಈ ದಾನಗಳನ್ನು ಆಯಾ ಕಾಲಕ್ಕೆ ತಕ್ಕಂತೆ ನೀವು ಯಾವ ಜ್ಯೋತಿಷ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ಯಾವ ವಾಸ್ತುತಜ್ಞ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ಡಾಕ್ಟರ್ ಹತ್ರನೂ ಹೋಗೋ ಅವಶ್ಯಕತೆ ಇಲ್ಲ. ಅಲ್ವ, ಇದಲ್ಲದೆ ಎಷ್ಟೋ ಜನ ನನ್ನ ಹತ್ರ ಬಂದು ಕೇಳ್ತಾರೆ, ಐಸಿಯುನಲ್ಲಿದ್ದಾರೆ, ತುಂಬ ನಡೆಯೋಕ್ಕಾಗ್ತಿಲ್ಲ, ತುಂಬ ರೋಗದಲ್ಲಿ ನರಳುತ್ತಿದ್ದಾರೆ, ಸಾಲಬಾಧೆ ಇದೆ, ಹಾಗಿದೆ ಹೀಗಿದೆ, ಮದುವೆ ಆಗಿಲ್ಲ ಅಂತ ಏನೆಲ್ಲ ಸಮಸ್ಯೆಗಳು ಬಂದಾಗ ನಾನು ಕೆಲವು ದಾನಗಳನ್ನು ರೆಕಮೆಂಡ್ ಮಾಡಿದ್ದೀನಿ. ಈ ಮುದ್ರೆ ಮಂತ್ರಗಳಲ್ಲದೆ ಆ ಒಂದು ದಾನಗಳು ನಾನೇನು ಇದುವರೆಗೆ ರೆಕಮೆಂಡ್ ಮಾಡಿದ್ದೀನೋ ಅದೆಲ್ಲ ಭಾಳ 100% ಸಕ್ಸಸ್ ಆಗಿದೆ. ಆ ಅನುಭವನ ನಾನು ನಿಮ್ಗೆ ಹೇಳ್ತೀನಿ. ಇದು ನೀವು ಒಂಥರ ಟಿಪ್ಸ್ ಅಂತ ಅನ್ಕೋಬೋದು, ಇಲ್ಲ ಒಂದು ವಿಶೇಷವಾದ ಮಾಹಿತಿನಾದರೂ ಅನ್ಕೋಬೋದು. ಯಾವಾಗ ನಾನು ಕೆಲವು ದಾನಗಳನ್ನು ರೆಕಮೆಂಡ್ ಮಾಡಿದ್ನೋ, ಈ ಥರ ಮಾಡಿ ನೀವು ತಕ್ಷಣ ಆಗತ್ತೆ, ಕ್ಯೂರ್ ಆಗುತ್ತೆ, ಗುಣ ಆಗುತ್ತೆ, ಪ್ರಾಪ್ತಿ ಆಗುತ್ತೆ ಅಂತಂದಾಗ ಕೇವಲ 24 ಗಂಟೆ ಇಲ್ಲ 40 ಗಂಟೆ ಒಳಗೆ ಈ ಒಂದು ಪರಿಹಾರ ಸಿಕ್ಕಿದೆ.
ಅಂದರೆ ರಿಸಲ್ಟ್ ಸಿಕ್ಕಿದೆ. ಹಾಗಿದ್ಮೇಲೆ ಆ ದಾನಗಳು ಯಾವುದು ಅನ್ನೋದನ್ನು ನಾನು ಕೆಲವೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಯಾರಿಗೆ ಐಸಿಯುನಲ್ಲಿ ಅಡ್ಮಿಟ್ ಆಗಿ ಇನ್ನೇನು ಹೋಗ್ತಾ ಇದೆ ಜೀವ ಅಂತ ಇದೆಯೋ, ಯಾರು ಅತಿಯಾದ ರೋಗದಿಂದ ಸೀರಿಯಸ್ ರೋಗದಿಂದ ನರಳ್ತಿರ್ತಾರೋ ಅಂಥವರು ತಕ್ಷಣ ಹರಳೆಣ್ಣೆಯನ್ನು ಯಾರಿಗಾರು ಒಬ್ಬರು ದಾನ ಮಾಡಿಬಿಡ್ಬೇಕು. ಅವ್ರ ಹೆಸರು ಹೇಳಿ ಆ ಹರಳೆಣ್ಣೆಯನ್ನು ಅವ್ರ ಹತ್ರ 5 ನಿಮಿಷ ಸ್ಪರ್ಶ ಮಾಡಿಸ್ಬಿಟ್ಟು ಅವರ ಅಂಗೈಯಿಂದ ಅಥವಾ ಚರ್ಮಕ್ಕೆ ಒಂದು ಟೆಸ್ಟ್ ಮಾಡಿಬಿಟ್ಟು ಯಾರು ರೋಗಿ ಹಾಸಿಗೆ ಮೇಲೆ ಮಲಗಿದಾನೋ ಅಂಥವ್ನು ಐಸಿಗೆ ಹೋಗ್ಬಿಟ್ಟು ಒಂದು ಅರ್ಧ ಬಟ್ಲು ಹರಳೆಣ್ಣೆ ಟೆಸ್ಟ್ ಮಾಡಿಸಿ, ಅಥವಾ ಅವ್ರು ನಿಜವಾಗಿ ಕಂಡುಬಿಟ್ಟು ನೋಡೋದಾಗಿದ್ದರೆ ಮಾತಾಡೋ ಸ್ಟೇಟಸಲ್ಲಿದ್ದರೆ ಸ್ಪರ್ಶ ಮಾಡಿಸಿ ಹಾಗೆ ಸೀದಾ ತೊಗೊಂಬಂದು ಹರಳೆಣ್ಣೆ ದಾನ ಮಾಡಿಬಿಟ್ರೆ 2 ಗಂಟೆಯಿಂದ 3 ಗಂಟೆ ಒಳಗೆ ಚೇತರಿಸ್ಕೊಂಡ್ಬಿಡ್ತಾರೆ. ಅಷ್ಟು ಪವರ್ ಇದೆ ಐಸಿನಲ್ಲಿ. ಇದಕ್ಕೆ ತೈಲದಾನ ಅಂತ ಕರೀತಾರೆ. ಹರಳೆಣ್ಣೆನೇ ಮಾಡಬೇಕು. ಎರಡನೇ ದಾನ, ಕೆಲವರಿಗೆ ಶೀತದಲ್ಲಿ ನಳ್ತಿರ್ತಾರೆ, ಕಫ ಬರ್ತಾ ಇರ್ತದೆ, ಇದ್ದಕ್ಕಿದ್ದಾಗೆ ಮೂರ್ಛೆ ಹೋಗ್ತಾ ಇರ್ತಾರೆ, ಬಿದ್ದೋಗ್ತಿರ್ತಾರೆ, ಕಣ್ಮಂಜಾಗ್ತಿರ್ತದೆ. ಅಂಥವ್ರು ತಕ್ಷಣ ಅವರು ವಸ್ತ್ರದಾನ ಮಾಡಿಬಿಡ್ಬೇಕು ಇಮಿಡಿಯೇಟಾಗಿ. ಯಾವಾಗ ಅವ್ರು ವಸ್ತ್ರದಾನ ಮಾಡ್ತಾರೋ ನೆಗಡಿ, ಕೆಮ್ಮು, ಕಫ, ಮೂರ್ಛೆ ಹೋಗೋ ಥರ ಆಗೋದು, ಕಣ್ಣೆಲ್ಲ ಬ್ಲ್ಯಾಂಕ್ ಆಗೋದು, ಇದಕ್ಕಿದ್ದಾಗೆ ಬೆವರೋದು, ಗಂಟೆಲ್ಲ ಒಣಗೋದು, ಈ ಥರ ಇರ್ತಾರೋ ಅವರಿಗೆ ವಸ್ತ್ರದಾನ ಮಾಡಿಬಿಟ್ರೆ ಆ ಸಂಕಷ್ಟದಿಂದ ಪಾರಾಗ್ತಾರೆ. ಊಟನೇ ಮಾಡಲ್ಲ ಗುರುಗಳೇ ನಮ್ಮ ಮಗ, ಕುಡಿತಲ್ಲ, ಏನು ಹಾಲು ಕುಡಿಯಲ್ಲ, ಕಾಫಿ ಕುಡಿಯಲ್ಲ, ಏನು ಕುಡಿಯಲ್ಲ, ಊಟ ಮಾಡಲ್ಲ, ಊಟ ಮಾಡಿ ಎಷ್ಟೋ ದಿನ ಆಯಿತು, ಊಟ ಮಾಡೋಕ್ಕೆ ಹೋಗ್ತಾನೆ ವಾಕರಿಕೆ ಬಂದುಬಿಡುತ್ತೆ, ವಾಂತಿ ಆಗಿಬಿಡುತ್ತೆ, ಮತ್ತು ಊಟನೇ ಸೇರಿಸ್ತಿಲ್ಲ, ಎಲ್ಲೋ ಒಂಚೂರು ಹಣ್ಣು ತಿಂತಾನೆ, ಅದು ಸಣ್ಣ ಬಿಸ್ಕೆಟ್ ತಿಂತಾನೆ, ಚಾಕ್ಲೇಟ್ ತಿಂತಾನೆ, ಊಟನೇ ಸೇರ್ತಿಲ್ಲ, 6 ತಿಂಗಳಾಯಿತು ಊಟ ಮಾಡಿ ಅನ್ನೋ ಒಂದೆಲ್ಲ ಎಷ್ಟೋ ಜನ ಹೇಳ್ತಾರೆ. ಆವಾಗ ಭತ್ತನೋ, ರಾಗಿನೋ, ಗೋಧಿನೋ, ಯಾವುದಾದ್ರು ಒಂದು ಧಾನ್ಯ, ಹೆಸರುಬೇಳೆ, ಉದ್ದಿನಕಾಳು, ಹೆಸರು ಕಾಳು, ಯಾವುದಾದ್ರು ಒಂದು ಧಾನ್ಯ ನಿಮ್ಗೆ ಏನು ಅನಿಸುತ್ತೋ ಅದನ್ನು ತೊಗೊಂಡೋಗಿ ಯಾರಿಗಾರೊಬ್ರು ದಾನ ಮಾಡಿಬಿಟ್ಟು ಅರ್ಧ kg ಅಥವಾ 1 kg ಇಮಿಡಿಯೇಟಾಗಿ ಅಲ್ಲಿ ದಾನ ಆಗ್ತಿದ್ದಂಗೆ ಅವನಲ್ಲಿ ತಿನ್ನಬೇಕು, ಕುಡಿಬೇಕು ಅನ್ನೋ ಮನಸ್ಸು ಬರುತ್ತೆ. ಫುಡ್ ಪಾಯ್ಸನ್ ಆಗಿಬಿಟ್ಟಿದ್ರೆ, ಯಾವುದಾದ್ರು ಒಂದು ಫುಡ್ ತಿಂದಿರ್ತೀರ, ಏನೋ ಕುಡ್ದಿರ್ತೀರ, ಪಾಯ್ಸನ್ ಆಗಿ ಕಂಟಿನ್ಯೂಸ್ ಲೂಸ್ ಮೋಷನ್ ಆಗ್ತಿದ್ರೆ ಇಮಿಡಿಯೇಟಾಗಿ ಸೌತೆಕಾಯಿ ದಾನ ಮಾಡಿಬಿಡ್ಬೇಕು. ಸೌತೆಕಾಯಿ ದಾನ ಮಾಡಿದ ತಕ್ಷಣ ಫುಡ್ ಪಾಯ್ಸನ್ ಸ್ಟಾಪ್ ಆಗಿಬಿಡುತ್ತೆ. ನೋಡಿ, ಈ ಕಡೆ ಆ ಸಂಬಂಧಪಟ್ಟಂಥ ಅಧಿದೇವತೆ ನಮ್ಮ ಶರೀರದಲ್ಲಿದೆ, ಆ ವಸ್ತು ಸ್ಪರ್ಶ ಮಾಡಿದ ತಕ್ಷಣ ಅದಿರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಆ ಅಂಗಕ್ಕೆ ಹೋಗಿ ಪರಹಸ್ತಕ್ಕೆ ಹೋದಾಗ, ಪುಸ್ತಕಂ ಮನಿತಂ ವಿತ್ತಂ ಪರಹಸ್ತಂ ಗತೆ ಗತೆ, ಯಾವುದಾದ್ರು ಒಂದು ಪುಸ್ತಕ ಅಥವಾ ಹೆಣ್ಣು ಹಣ ಯಾವುದಾದ್ರು ಒಂದು ವಸ್ತಿನ ಒಂದಸ್ತಕ್ಕೆ ಹೋದಾಗ, ದಾನ ರೂಪದಲ್ಲಿ ಹೋದಾಗ ಅದ್ರ ರೂಪಾನ ಇಮಿಡಿಯೇಟಾಗಿ ಪ್ರಾಪ್ತಿ ಆಗ್ತದಂತೆ. ಶುದ್ಧ ಮನಸ್ಸಿಂದ ದಾನ ಮಾಡಿದಾಗ. ಏನೇ ದಾನ ಮಾಡಬೇಕಾದ್ರು ಮಹಾವಿಷ್ಣು ಪ್ರಿಯತಾಂ, ಮಹಾವಿಷ್ಣು ಪ್ರಿಯತಾಂ, ಮಹಾವಿಷ್ಣು ಪ್ರಿಯತಾಂ ಅಂತ ಹೇಳ್ಬೇಕು. ಯಾಕೆಂದರೆ ದಾನ ಯಾರಿಗೆ ಕೊಟ್ಟರು ಕೂಡ ಯಾವ ದೇವ್ರಿಗೂ ಹೋಗಲ್ವಂತೆ, ಯಾವ ಗ್ರಹಗಳಿಗೂ ಹೋಗಲ್ವಂತೆ, ಫಸ್ಟು ಹೋಗೋದು ಆ ಫಲ ಮಹಾವಿಷ್ಣುವಿಗೆ. ಅದಕ್ಕೆ ಮಹಾವಿಷ್ಣು ಪ್ರಿಯತಾಂ ಅಂತ ಹೇಳಿ ದಾನ ಮಾಡಬೇಕು ಅಂತ ಹೇಳಿ. ಇನ್ನೂ ಬೇಗ ಪವರ್ ಸಿಗಬೇಕು ಅಂದರೆ ಒಂದು ದಳ ತುಳಸಿ ಇಟ್ಬಿಟ್ಟು ನೀವೇನು ದಾನ ಮಾಡ್ತಿರೋ ಆದಮೇಲೆ ಒಂದು ಉದ್ದರಣೆ ನೀರು ಹಾಕ್ಬಿಟ್ಟು ನಿಮ್ಮ ಹಸ್ತದಿಂದ ಕೊಟ್ಬಿಟ್ರೆ ಇನ್ನೂ ಅಡ್ವಾನ್ಸಾಗಿ ಆ ಪವರ್ ಸಿಕ್ಕಿಬಿಡುತ್ತೆ, ಆ ಫಲ ಸಿಕ್ಕಿಬಿಡುತ್ತೆ. ಆದ್ದರಿಂದ ಯಾರಿಗೆ ಈ ಆಹಾರದಲ್ಲಿ ದೋಷ ಇದೆಯೋ ಅಂಥವರು ಧಾನ್ಯಗಳನ್ನು ದಾನ ಮಾಡಿ ಅಂತ ಹೇಳ್ತಾರೆ. ಉಪ್ಪು ದಾನ ಮಾಡಿಬಿಟ್ರೆ ಇದಕ್ಕಿದ್ದಾಗೆ ಹೋಗ್ತಿರ್ತಾರೆ, ಆಕ್ಸಿಡೆಂಟ್ ಆಗಿಬಿಡುತ್ತೆ, ಇದಕ್ಕಿದ್ದಾಗೆ ಕಾರ್ ಆಕ್ಸಿಡೆಂಟ್ ಆಯಿತು, ಬಸ್ ಆಕ್ಸಿಡೆಂಟ್ ಆಯಿತು, ಟ್ರೈನು, ಫ್ಲೈಟು, ಏನೋ ಒಂದು ಅಪಮೃತ್ಯುಗಳಿದ್ರೆ, ವಾಹನದಲ್ಲಿ ಮೃತ್ಯು ಇದ್ದರೆ, ಜಲ ಮೃತ್ಯು, ಅಗ್ನಿ ಮೃತ್ಯು ಇದ್ದರೆ ನಾವು ವಾರಕ್ಕೊಂದ್ಸಲ ಲವಣ ದಾನ ಮಾಡ್ತಿರ್ಬೇಕು. ಉಪ್ಪನ್ನು ಕೊಡ್ತಾ ಇದ್ದರೆ ವಾರಕ್ಕೊಂದ್ಸಲ ನಾವು ಉಪ್ಪು ದಾನ ಮಾಡ್ತಿರೋ, ಒಂದು ಇಡೀ ಉಪ್ಪು ದಾನ ಮಾಡಿದ್ರೆ ಸಾಕು, ಆ ವಾರದಲ್ಲಿ ಬರೋ ಆಕ್ಸಿಡೆಂಟ್ ಎಲ್ಲ ನಿವಾರಣೆ ಮಾಡಿ, ಅಪಮೃತ್ಯು, ಗಂಡಾಂತರ, ಅಕಾಲ ಮರಣಗಳನ್ನು ಪೋಸ್ಟ್ಪೋನ್ ಮಾಡಿಬಿಡ್ತಾರಂತೆ ಈ ಲವಣ ಚಂದ್ರಗ್ರಹ. ಯಾರಿಗೆ ಕಣ್ಣಿನ ದೋಷ ಇದೆಯೋ, ಸಣ್ಣ ದೂರದ ಕಣ್ಣಲ್ಲ, ತುಂಬ ಏಜ್ ಆಗ್ತಾ ಹೋಗಿ, ಅದು ಪ್ರಕೃತಿ ನಿಯಮ, ದೃಷ್ಟಿ ಕಾಣಲ್ಲ, ಚಿಕ್ಕ ವಯಸ್ಸಿನಲ್ಲೇ ಮಯೋಪಿಯಾ ಅಂತಾರೆ. ಮಯೋಪಿಯಾ ಅಂದರೆ ತುಂಬ ದೂರದ ಕಾಣಲ್ಲ, ಅವಾಗ ಹಿಂಗೆ ಕಣ್ಣು ಮಂಜಾಗಿ ನೋಡ್ತಾರೆ. ಕಂಪ್ಯೂಟರ್ ನೋಡಿ, ಸಿನಿಮಾ ಹೆಚ್ಚಿಗೆ ನೋಡಿ, ಅಥವಾ ಹೆಚ್ಚಿಗೆ ಹೊತ್ತು ಸ್ಟ್ರೈನ್ ಮಾಡೋಂಥ ಕೆಲಸ ಮಾಡ್ತಾರೆ, ಕಣ್ಣಲ್ಲಿ ನೋವು ಬರೋದು, ಕಣ್ಣಲ್ಲಿ ನೀರು ಬರೋದು, ದೃಷ್ಟಿ ದೋಷ ಇದ್ದರೆ ಅಂಥವರು ದೀಪಗಳನ್ನು ದಾನ ಮಾಡಬೇಕು. ದೇವಾಲಯಗಳಿಗೆ, ಮನುಷ್ಯರಿಗಲ್ಲ, ದೇವಸ್ಥಾನಕ್ಕೆ ತೊಗೊಂಡು ದೀಪವನ್ನು ಕೊಟ್ಟರೆ ಐಸೈಟ್ ಪ್ರಾಬ್ಲಮ್ಮು, ಕಣ್ಣಿಗೆ ಸಂಬಂಧಪಟ್ಟಂಥ ದೋಷಗಳು ನಿವಾರಣೆ ಆಗುತ್ತಂತೆ. ಕೊಟ್ಬಿಟ್ಟು ಆ ದೀಪಗಳನ್ನು ದಾನ ಮಾಡಿ ಕಂಚಿ ವರದಾಯ ಸ್ವಾಮಿನ ಧ್ಯಾನ ಮಾಡಬೇಕಂತೆ, ಇಲ್ಲ ಕಂಚಿ ವರದಾಯರ ದರ್ಶನ ಮಾಡಬೇಕಂತೆ. ಕಂಚಿ ವರದಾಯ ಸ್ವಾಮಿ ನಮ್ಮ 2 ಕಣ್ಣುಗಳಿಗೂ ಅಧಿಪತಿ. ಆದ್ದರಿಂದ ಕಣ್ಣು ಅಡ್ಮಿನಿಸ್ಟ್ರೇಟ್ ಮಾಡಿದ್ರು ವರದರಾಜರು. ಅವರು ಎಲ್ಲಿದ್ದಾರೆ? ದಕ್ಷಿಣ ಭಾರತದಲ್ಲಿ, ತಮಿಳುನಾಡಿನ ಕಂಚಿ ಅನ್ನೋ ಜಾಗದಲ್ಲಿದ್ದಾರೆ. ಆದ್ದರಿಂದ ಕಂಚಿ ವರದರಾಯ ಸ್ವಾಮಿಯೇ ನಮಃ, ವರದರಾಜ ಸ್ವಾಮಿಯೇ ನಮಃ ಅಂತ ಹೇಳಿಬಿಟ್ಟು ದಾನ ಮಾಡಿಬಿಟ್ರೆ ಕಣ್ಣಿಗೆ ಸಂಬಂಧಪಟ್ಟಂತೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತಂತೆ. ಯಾರಿಗೂ ದುಡ್ಡು ಬರ್ತಾ ಇದೆ, ದನ ಖರ್ಚು ದುಡ್ಡು ಬರುತ್ತೆ, ಒಂದು 5,000, ಅದರಲ್ಲಿ ಒಂದು 100 ರೂಪಾಯಿನೋ 500 ರೂಪಾಯಿನೋ ಕಳ್ಕೊಳ್ಳೋದು, ಇಲ್ಲ ಬಂದು ದುಡ್ಡು ಜೊತೆಗೆ ಇನ್ನೂ ಹೆಚ್ಚಿಗೆ ಹಾಕಿ ಅದು ವ್ಯಯ ಆಗ್ತಿದ್ರೆ, ಧನ ವ್ಯಯ ಆಗ್ತಿದ್ರೆ ಅವ್ರಿಗೆ ತಕ್ಷಣ ತಾಂಬೂಲ ಕೊಡಬೇಕು, ಇಳ್ಳೆದಲ್ಲಿ ಅಡಿಕೆ ಕೊಡಬೇಕು. ಅದರಿಂದ ನಮ್ಮ ಸನಾತನ ಧರ್ಮದಲ್ಲಿ ಯಾರು ಮನೆಗೆ ಹೋದಾಗ ಹೆಂಗಸಿಗೆ ತಾಂಬೂಲ ಕೊಡ್ತೀವಿ.
ಏನಂತ? ವೀಳ್ಯದೆಲೆ ಕೊಡ್ತೀವಿ. ಏನೇ ದಕ್ಷಿಣೆ, ಶುಭ ಕಾರ್ಯ ಆಗಲಿ ಎಂಥ ಕೆಟ್ಟ ಕಾರ್ಯಗಳೇ ಆಗಿರಲಿ, ವೀಳ್ಯದೆಲೆ ಅಡಿಕೆ ಇಟ್ಕೊಡ್ತೀವಿ. ಹಾಗೆ ನಮ್ಮ ಐಶ್ವರ್ಯ ನಮ್ಮಲ್ಲೇ ಇರಲಿ, ಕಳ್ಕೊಳ್ಳೋದು ಬೇಡ ಅನ್ನೋ ಒಂದು ಸಂಕೇತದ ಮೇಲೆ. ಆದ್ದರಿಂದ ವೀಳ್ಯದೆಲೆ ಯಾರು ದಾನ ಮಾಡ್ತಾರೋ ಐಶ್ವರ್ಯ ಎಷ್ಟೇ ಇದ್ರೂ ಕೂಡ ಕಳ್ಕೊಳ್ಳಲ್ಲ, ಎಷ್ಟೇ ದುಂದು ಖರ್ಚು ಆಗೋದಿಲ್ಲ. ದುಂದು ಖರ್ಚು ಕಮ್ಮಿ ಆಗಬೇಕು ಮನೆಯಲ್ಲಿ, ನಮ್ಮ ವಾಸ್ತುವಿನಲ್ಲಿ ಅಂದರೆ ಆಗಾಗ ವೀಳ್ಯದೆಲೆ ದಾನ ಮಾಡ್ತಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ತೆಂಗಿನಕಾಯಿ ಕೊಡೋದ್ರಿಂದ ಚಿಂತೆಗಳು ಕಮ್ಮಿ ಆಗುತ್ತೆ, ಕಷ್ಟಕ ಆಭರಣಗಳು ನಿವಾರಣೆ ಆಗುತ್ತೆ. ಆದ್ದರಿಂದ ತೆಂಗಿನಕಾಯಿ ಯಾಕೆ ನಾವು ನಾಮಕರಣ, ಮದುವೆ ಮುಂಜಿ ಮಾಡಿದಾಗ, ಆ್ಯನಿವರ್ಸರಿ ಮಾಡಿದಾಗ, ಹುಟ್ಟುಹಬ್ಬದಲ್ಲೆಲ್ಲ ನಾವು ತೆಂಗಿನಕಾಯಿ ಕೊಡ್ತೀವಿ. ತೆಂಗಿನಕಾಯಿ ಕೊಡೋದೇ ನಮ್ಮಲ್ಲಿ ಎಲ್ಲ ಚಿಂತೆಗಳು ನಾಶ ಆಗಲಿ ಅಂಥೇಳಿ. ಆದ್ದರಿಂದ ಆಗಾಗ ವಾರಕ್ಕೆ ಒಂದು ಸಲ 2 ಸಲನೋ ತೆಂಗಿನಕಾಯಿ ಕೊಡ್ತಾ ಇರಬೇಕು. ಇನ್ನೊಬ್ಬರಿಗೆ ಯಾರಿಗಾರೊಬ್ರು ದಾನ ಮಾಡ್ತಿರ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಚಂದನ ಗಂಧ ಅದನ್ನು ಯಾವಾಗ ನಾವು ದಾನ ಮಾಡ್ತೀವೋ ಆಗ ಮನಸ್ಸಿಗೆ ಶಾಂತಿ. ಯಾವಾಗ ಮನಸ್ಸು ಚಂಚಲ, ಸ್ಥಿರತೆ, ಮನಸ್ಸಲ್ಲಿ ಒಬ್ಬೊಬ್ಬರು ಮಾತಾಡ್ಕೊಳ್ಳೋದು, ನಿದ್ರೆಯಲ್ಲಿ ಮಾತಾಡೋದು, ನಿದ್ರಾ ನಡಿಗೆ ಇವೆಲ್ಲ ಇರ್ತದಲ್ಲ, ಮಧ್ಯರಾತ್ರಿ ಇದಕ್ಕೆ ಬೆಚ್ಚಿ ಬೀಳೋದು, ಈ ಥರದವರು ಚಂದನವನ್ನು ದಾನ ಮಾಡಿದ್ರೆ ಆ ಮನಸ್ಸಿಗೆ ಶಾಂತಿ ಆಗತ್ತಂತೆ. ನೋಡಿ, ಟ್ರೀಟ್ಮೆಂಟ್ ತಗೊಳ್ದೇನೆ, ಯಾವ ಯಜ್ಞ ಹೋಮನೂ ಮಾಡ್ದೇನೆ, ಯಾವ ಜ್ಯೋತಿಷತ್ರನೂ ಹೋಗ್ದೇನೆ, ಇವೆಲ್ಲ ನಮಗೆ ನಾವೇ ಮಾಡ್ಕೊಂಡ್ಬಿಟ್ರೆ ನಮಗೆ ಎಲ್ಲ ಪರಿಹಾರನೂ ಸಿಗುತ್ತೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಯಾರಿಗಾದರೂ ಮಾಟ ಮಂತ್ರ ಭಾನಾಮತಿಗಳು ಇದ್ದಕ್ಕಿದ್ದಾಗ ಮನೇಲಿ ಯಾರೋ ಬಂದಂಗೆ ಓಡಾಡೋದು, ನೆರಳು ಇದ್ದಕ್ಕಿದ್ದಾಗ ಎದೆ ಮೇಲೆ ಬೀಳೋದು, ಯಾರೋ ಬಂದು ಬಾಯಿ ಮುಚ್ಚೋದು, ಕತ್ತಿಸ್ತಂಗೆ ಆಗೋದು, ಮನೆ ಮುಂದೆ ರಕ್ತ ಹಾಕೋದು, ನಿಂಬೆಣ್ಣೆ ಹಾಕೋದು, ತೆಂಗಿನಕಾಯಿ ಹಾಕೋದು, ಹೀಗೆ ಹಲವಾರು ತಂತ್ರಗಳು ಮಾಡಿ ಮನೆ ಮುಂದೆ ಯಾರು ಆಗ್ತಿದ್ರೆ ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು? ಕೂಷ್ಮಾಂಡವನ್ನು ದಾನ ಮಾಡಿ ಅಂತ. ಕೂಷ್ಮಾಂಡ ಅಂದರೆ ಕುಂಬಳಕಾಯಿನ ನಾವು ಕೆಲವರಿಗೆ ದಾನ ಮಾಡಿಬಿಟ್ರೆ ಅವ್ರು ಏನೇ ಮಾಡ್ಸಂದು ಹಾಕಿದ್ರು ನಮ್ಗೆ ತಟ್ಟೋದಿಲ್ಲ. ಮತ್ತು ಆ ಥರ ದೋಷ ನಮ್ಮ ಕನಸಲ್ಲಿ ಕಾಣೋದಾಗಲಿ, ಮೇಲ್ ಬಿದ್ದಂಗೆ ಆಗೋದು, ಹಿಸ್ಕಂಗೆ ಆಗೋದು, ಬಾಯೆಲ್ಲ ಮುಚ್ಚಿದಂಗೆ ಆಗೋದು ಅಂತ ಸಂದರ್ಭ ರಾತ್ರಿ ಬರೋವಂಥ ಸನ್ನಿವೇಶಗಳು ತಕ್ಷಣ ಕುಂಬಳಕಾಯಿ ಕೊಟ್ಟಂಥ ಸಂದರ್ಭದಲ್ಲಿ ಮಾಯ ಆಗಿಬಿಡುತ್ತೆ. ಕೆಲವರಿಗೆ ಗುರು ಹಿರಿಯರು ಅಥವಾ ಯಾರಾದ್ರು ಮಾತಾಪಿತರು ಕನಸಲ್ಲಿ ಬರ್ತಿರ್ತಾರೆ. ನೋಡಿ, ಮೊನ್ನೆ ನಮ್ಮ ತಾತ ಸತ್ತೋದ್ರು, ದುರ್ಮರಣ ಆಯಿತು, ಇದಕ್ಕಿದ್ದಾಗ ನೇಣಾಕೊಂಡು ಸತ್ತೋಗ್ಬಿಟ್ರು, ಇದಕ್ಕಿದ್ದಾಗೆ ನಮ್ಮ ಕನ್ಸಲ್ಲಿ ಬರ್ತಿರ್ತಾರೆ, ಇದಕ್ಕಿದ್ದಾಗ ನಮ್ಮ ಅಣ್ಣ ಸತ್ತೋಗಿದ್ದ, ಅವ್ನು ನಮ್ಮ ಕನ್ಸಲ್ಲಿ ಬರ್ತಿದ್ದಾನೆ, ನಮ್ಮ ತಾಯಿ ಕನ್ಸಲ್ಲಿ ಬರ್ತಾರೆ, ನಮ್ಮ ತಂದೆ ಕನ್ಸಲ್ಲಿ ಬರ್ತಾರೆ, ನಮ್ಮ ಫ್ರೆಂಡ್ಸ್ ಕನ್ಸಲ್ಲಿ ಬರ್ತಾ ಇದ್ದಾರೆ, ಅವ್ನು ನಾನು ನಿಜವಾಗಿ ನೋಡ್ತಾ ಇದ್ದೀನಿ ಅಂತೇಳಿ ಸ್ಕೀಜೋಫರ್ನಿಯಾ, ಆಟಿಸಮ್ ಅನ್ನೋ ಒಂದು ರೋಗ ಮನಸ್ಸಿಗೆ ಬಂದುಬಿಡುತ್ತೆ ಆ ಕನ್ಸಲ್ಲಿ ನೋಡಿ. ಅಂಥವ್ರು ಏನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ, ಹಸುವಿನ ದಾನ ಮಾಡಿಬಿಟ್ರೆ ಸತ್ತಿರೋರಿಗೆಲ್ಲ ಮೋಕ್ಷ ಸಿಕ್ಕಿಬಿಡತ್ತಂತೆ. ಯಾವಾಗ ಗೋದಾನ ಆಯಿತು ಅವು ನಿಮ್ಮ ಕನಸಲ್ಲೂ ಬರಲ್ಲ, ನಿಮ್ಮ ಮೈ ಮೇಲೂ ಆವಾಹನ ಆಗೋದಿಲ್ಲ. ಅದರಿಂದ ಗೋದಾನ, ಹಸುವಿನ ದಾನವನ್ನು ಮಾಡಿದಾಗ ಪಿತೃದೇವತೆಗಳು ಸಂತುಷ್ಟರಾಗ್ತಾರೆ. ಬಂಧು ಮಿತ್ರರು ಏನಾದ್ರು ಸತ್ತೋಗಿ ಅವ್ರು ನಮ್ಗೆ ಕಷ್ಟ ಕೊಡ್ತಿದ್ರೆ, ಸಾಲ ಬಾಧೆ ಆಗಿದ್ರೆ, ನಾನು ಯಾರ ಹತ್ರ 50 ಲಕ್ಷ ಸಾಲ ತೊಗೊಂಡ್ಬಿಡ್ತೀನಿ, ನಾನು ತೀರಿಸಿಲ್ಲ, ಬಟ್ ಅವನು ಸತ್ತೋಗ್ಬಿಡ್ತಾನೆ 50 ಲಕ್ಷ ಕೊಟ್ಟವನು, ಅವನೇನು ಮಾಡ್ತಾನೆ, ನಂಗೆ ದಿನ ಪೀಡಿಸ್ತಿರ್ತಾನೆ, ಯಾಕಂದ್ರೆ ಅವ್ನಿಗೆ ಇನ್ನೂ ಸೋಲು ಹೋಗಿಲ್ಲ, ಅಲ್ಲಿ ಬರ್ತಾಗಿಲ್ಲ ಅದು. ಅಂಥವ್ನ ಹೆಸರು ಹೇಳ್ಬಿಟ್ಟು ನಾನೇನೋ ಗೋದಾನ ಮಾಡಿಬಿಟ್ರೆ ಅವನಲ್ಲಿಗೆ ಮುಕ್ತಿ ಸಿಗುತ್ತಂತೆ, ಅಂದರೆ ರೀಬರ್ತ್ ಆಗತ್ತೆ ಅಂತ ಹೇಳ್ತಾರೆ. ಆದರೆ ನಾನು ಕೆಲಸ ಸೇರ್ಕೋಬೇಕು, ಪ್ರಮೋಷನ್ ಸಿಕ್ಕಿಲ್ಲ, ಅಮೇರಿಕಾಗೆ ಹೋಗಬೇಕು, ಒಳ್ಳೆ ಹುಡುಗಿ ಮದುವೆ ಮಾಡ್ಕೋಬೇಕು, ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಕೋಬೇಕು, ನಾನು MBA ಮಾಡಬೇಕು, MTech ಮಾಡಬೇಕು, MBBS ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಷ್ಟಾರ್ಥಗಳಿದ್ದಾಗ ಒಂದು 5 ಮಡಕೆಗಳನ್ನು ಅಥವಾ 5 ಚೊಂಬುಗಳಲ್ಲಿ, ಒಂದು ಚೊಂಬಲ್ಲಿ ಹಾಲು, ಇನ್ನೊಂದು ಚೊಂಬಲ್ಲಿ ಮೊಸರು, ಇನ್ನೊಂದು ಚೊಂಬಲ್ಲಿ ಸಕ್ಕರೆ, ಇನ್ನೊಂದು ಚೊಂಬಲ್ಲಿ ತುಪ್ಪ, ಇನ್ನೊಂದು ಚೊಂಬಲ್ಲಿ ಜೇನುತುಪ್ಪ, ಈ ಪಂಚಾಮೃತಗಳನ್ನು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇದನ್ನು ಸಪ್ರೇಟ್ ಆಗಿ ಒಂದು ಚಿಕ್ಕ ಪಾತ್ರೆಯಲ್ಲೋ ಅಥವಾ ಕುಂಭ ಅಂದರೆ ಮಡಕೆಗಳು ಹಾಕ್ಕೊಡಿ ಅಂತ ಹೇಳ್ತಾರೆ, ಇಲ್ಲ ಪಾತ್ರೆಗಳಲ್ಲಿ ಹಾಕಿ ದಾನ ಮಾಡಿಬಿಟ್ರೆ ಅವನೇನು ಅಂದ್ಕೊಂಡಿದ್ದಲ್ಲ ಹಂಗೆ ಇಷ್ಟ ಆಗ್ತದೆ. ಈ 5 ಕೊಟ್ಟಾಗ ವಶೀಕರಣ ಆಗಿಬಿಡ್ತದೆ ಅಂತದ್ದು. ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀವೋ ಆ ಸಂದರ್ಭ ತಕ್ಕಂತೆ ನನಗೆ MBBS ಅಲ್ಲಿ ಫಸ್ಟ್ ರ್ಯಾಂಕ್ ಬರಲಿ, ನನ್ನ ಇಂಜಿನಿಯರಿಂಗ್ ಫಸ್ಟ್ ರ್ಯಾಂಕ್ ಬರಲಿ ಅಂತ ಮನಸ್ಸಲ್ಲಿದ್ದರೆ ಈ ಪಂಚಕುಂಭಗಳಲ್ಲಿ ಅದನ್ನು ತುಂಬಿಟ್ಟು ದಾನ ಮಾಡಿಬಿಟ್ರೆ ಖಂಡಿತ ಆ ರೀತಿ ಆಗುತ್ತಂತೆ. ನೋಡಿ, ವಿಶೇಷ ಇದುವೆಲ್ಲ. ಹಾಗೆ ನಮಗೆ ಇದ್ರ ಜೊತೆಗೆ ಇನ್ನೂ ಹಲವಾರು ದಾನಗಳನ್ನು ಈ ಮಹಾಭಾರತ, ಬ್ರಹ್ಮವೈವಸ್ವತ ಪುರಾಣ, ಭವಿಷ್ಯತ್ ಪುರಾಣಗಳು ಹೇಳಿದ್ದಾರೆ. ವಾತ, ಪಿತ್ತ, ಕಫ 3 ಇಂಬ್ಯಾಲೆನ್ಸ್ ಆದಾಗ ರೋಗಗಳು ಬಂದ್ಬಿಡ್ತವೆ. ಮೂಳೆ ರೋಗ, ಮತ್ತು ನೆಗಡಿ, ಕೆಮ್ಮು, ಮತ್ತು ಅಸ್ತಮಾ, ಪ್ಯಾರಾಲಿಸಿಸ್ ಎಲ್ಲ ಬರುತ್ತೆ. ಅದಕ್ಕೆ ಇವೆಲ್ಲ ಬರಬಾರ್ದು ಅಂದರೆ ವರ್ಷಕ್ಕೊಂದ್ಸಲ ನಮ್ಮ ಹುಟ್ಟುಹಬ್ಬದಲ್ಲಿ ಕಂಬಳಿ ದಾನ ಮಾಡಬೇಕು. ಕರಿ ಕಂಬಳಿಯನ್ನು ನಾವು ದಾನ ಮಾಡ್ತಿದ್ರೆ ಮುಂದಕ್ಕೆ ಏನಾದ್ರು ನಮಗೆ ಲಘು ಹೊಡೆಯೋದಾಗಿದ್ದರೆ, ಅಥವಾ ಇನ್ನು 6 ತಿಂಗಳಾದಮೇಲೆ ನಮಗೆ ಲಘು ಏನಾದ್ರು ಬರೋದಿದ್ದರೆ, ಅಥವಾ ಇನ್ನು ನೆಕ್ಸ್ಟ್ ವೀಕಲ್ಲೇ ನಮಗೆ ಲಘು ಏನಾದ್ರು ಇದ್ದರೆ, ವಾತಾಪಿತ್ತಗಳು ಏನಾದ್ರು ಇಂಬ್ಯಾಲೆನ್ಸ್ ಆದಾಗ, ರೋಗಗಳು ಜಾಸ್ತಿ ಆದಾಗ ನಾವು ಸಫರ್ ಪಡೋ ಬದಲು ಆ ರೋಗ ಬರೋಕ್ಕೆ ಮುಂಚೆನೇ ಆಗಾಗ ಯಾರಿಗಾರು ಬಡವರಿಗೆ, ಬೀದಿ ಬಿಕಾರಿಗಳಿಗೆ, ಭಿಕ್ಷುಕರಿಗೆ ಕಂಬಳಿಯನ್ನು ದಾನ ಮಾಡಿದ್ರೆ ಆ ರೋಗ ನಿವಾರಣೆ ಆಗುತ್ತಂತೆ. ಮತ್ತು ಅನ್ನದಾನ ಮಾಡೋದ್ರಿಂದ ನಮಗೆ ಊಟದಲ್ಲಿ ವಿಷ ಹಾಕಿದರೆ ಅಥವಾ ತಿನ್ನೋ ಹಣ್ಣನ್ನು ಕಿತ್ತಿದ್ರೆ, ಊಟ ಮಾಡುವಾಗ ಯಾರಾದ್ರು ಎಬ್ಬಿಸ್ಬಿಟ್ಟಿದ್ರೆ, ಅರ್ಧಂಬರ್ಧ ಊಟ ಮಾಡುವಾಗ ಎಬ್ಬಿಸ್ಬಿಟ್ಟಿದ್ರೆ, ಅಥವಾ ಕಾಲಲ್ಲಿ ಅನ್ನದ ತಟ್ಟೆನ ಒದ್ದಿದ್ರೆ, ಅನ್ನಕ್ಕೆ ಕಲ್ಲು ಮಣ್ಣು ಹಾಕಿದರೆ, ಅನ್ನನ ದುರಹಂಕಾರದಿಂದ ನೋಡಿದರೆ ಅಂಥವ್ರಿಗೆ ಅನ್ನ ತಿನ್ನೋ ಭಾಗ್ಯ ಹೊರಟೋಗ್ಬಿಡುತ್ತೆ.
ಅವಾಗ ಏನಾಗುತ್ತೆ, ಅವ್ರ ಗಂಟ್ಲಲ್ಲಿ ಹಿಡಿಯೋದಿಲ್ಲ, ಈಸೋಫಗಸ್ ಅನ್ನನಾಳದಲ್ಲಿ ಕ್ಯಾನ್ಸರ್ ಬಂದುಬಿಡುತ್ತೆ. ಆ ಥರದವರು ಏನು ಮಾಡಬೇಕು, ಆಗಾಗ ಕ್ಷೇತ್ರಗಳಿಗೆ ಹೋಗಿ ಅಥವಾ ಬಡವರಿಗೆ, ಅಂಗವಿಕಲರಿಗೆ, ಅಂಗಹೀನರಿಗೆ ಅನ್ನದಾನ ಮಾಡಬೇಕು. ಅದಕ್ಕೆ ವರ್ಷಕ್ಕೊಂದ್ಸಲ ಅನ್ನದಾನ ನೀವು ಮಾಡ್ತಾ ಇದ್ದರೆ ಆ ದೋಷ ನಮ್ಮ ಜಾತಿಲಿ ಇದ್ದಿದ್ರೆ, ಮುಂದೆ ಏನಾರು ಆಗೋದಿದ್ರೆ ಆ ದೋಷ ನಿವಾರಣೆ ಆಗುತ್ತಂತೆ. ಹಾಗೆ ಈ ಬಾಳೆಹಣ್ಣನ್ನು ಯಾಕೆ ದಾನ ಮಾಡಬೇಕು, ಆಗಾಗ ವಾರಕ್ಕೊಂದ್ಸಲ 2 ಸಲನೋ ಆಗಾಗ ಇನ್ನೊಬ್ರಿಗೆ ಬಾಳೆಹಣ್ಣು ತೊಗೊಂಬಂದು ನಾವು ತಿಂತೀವಿ, ಆದರೆ ಅದೇ ಬಾಳೆಹಣ್ಣು ಇನ್ನೊಬ್ರಿಗೆ ಕೊಡಬೇಕು ಅಂತ ಮನಸ್ಸು ಬರೋದಿಲ್ಲ. ಯಾವಾಗ ನಾವು ಬಾಳೆಹಣ್ಣು ದಾನ ಮಾಡ್ತೀವೋ ಸುಖ, ಆ ವಾರದ ಪೂರ್ತಿ ಸುಖ ಭೋಗಗಳನ್ನು ಅನುಭವಿಸ್ತೀವಂತೆ. ನೀವು ಏನು ಕೆಲಸಕ್ಕೆ ಹೋಗ್ತಿರೋ ಅದು ಪ್ರಾಪ್ತಿ ಆಗುತ್ತಂತೆ, ಸಕ್ಸಸ್ ಆಗುತ್ತೆ. ಬಾಳೆಹಣ್ಣು ದಾನ ಮಾಡೋದ್ರಿಂದ ನೀವು ಯಾವ ಕಾರ್ಯಕ್ಕೆ ಹೋಗ್ತಿರೋ ಅದು ಸಕ್ಸಸ್ ಆಗುತ್ತಂತ ಶಾಸ್ತ್ರದಲ್ಲಿ ಹೇಳ್ತದೆ. ದಾನವನ್ನ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಳ್ಳಕ್ಕೆ, ನೆರವೇರಿಸ್ಕೊಳ್ಳಕ್ಕೆ ಅಂತ ಮಾಡಬೇಕಾಗತ್ತೆ. ದಾನವನ್ನ ಮಾಡುವಾಗ ನಿರ್ಮಲ ಮನಸ್ಸು ಅತ್ಯಂತ ಪ್ರಾಮುಖ್ಯತೆಯನ್ನ ವಹಿಸುತ್ತೆ ಅಂತ ತಿಳಿಸ್ಕೊಡ್ತಿದ್ರು. ಇನ್ನ ದಾನವನ್ನ ಎಂದು ಮಾಡಬೇಕು ಹಾಗೂ ಯಾರಿಗೆ ಮಾಡಬೇಕು, ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಗುರುಗಳಿಂದ ತಿಳಿಯೋಣ. ಗುರುಜಿ, ಯಾರಿಗೆ ಮಚ್ಚು, ಚಾಕು, ಲಾಂಗಲ್ಲಿ ಮೃತ್ಯು ಇರ್ತದೋ ಅಂಥವರಿಗೆ, ಆಯುಧಗಳಿಂದ ಮುತ್ತಿರುವಂಥವ್ರು ಆಗಾಗ ಲೋಹ ದಾನ ಮಾಡಬೇಕು. ಕಬ್ಬಿಣದಲ್ಲಿ ಸಂಬಂಧಪಟ್ಟಂಥ ಬೊಂಬೆಗಳು, ಕಬ್ಬಿಣದಲ್ಲಿ ಮಾಡತಕ್ಕಂಥ ಯಾವುದೇ ಐಟಮ್ಸ್ನ ಆಗಾಗ ದಾನ ಮಾಡಿದ್ರೆ ಆಯುಧಗಳಿಂದ ಬರುವಂಥ ಅಪಮೃತ್ಯು ದೋಷ ನಿವಾರಣೆ ಆಗುತ್ತೆ. ನಮ್ಮ ಮಗ 80% ತೊಗೊಳ್ತಿದ್ದ, 90% ತೊಗೊಳ್ತಾ ಇದ್ದ, ಈ ನೋಡಿ 30% ಬಂದುಬಿಟ್ಟ, ಓದೋದು ಗಮನ ಇಲ್ಲ, ಆಟದಲ್ಲಿ ಜಾಸ್ತಿ ಮೈ ಮರಿತಾನೆ, ಮತ್ತು ಅವನು ಹೇಳಿದೆಲ್ಲ ಕೇಳ್ತಾ ಇಲ್ಲ, ಓದೋದು ಓದ್ತಾ ಇಲ್ಲ, ಮತ್ತು ನಮ್ಮ ಮಾತಿಗೆ ಬೆಲೆ ಕೊಡ್ತಿಲ್ಲ, ಓದೋದು ಇಂಟ್ರೆಸ್ಟ್ ಹೋಗಿದೆ ಅಂತ ಎಷ್ಟೋ ತಂದೆ ತಾಯಿಗಳು ಬಂದು ಕೇಳ್ತಾರೆ. ಆಗ ಅಂಥವ್ರು ಪುಸ್ತಕ, ಪೆನ್ಸಿಲೆಲ್ಲ ಬಡ ಮಕ್ಕಳಿಗೆ ದಾನ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವನು ಮೆಮೊರಿ ಚುರುಕಾಗಿ ಓದಬೇಕು ಅನ್ನೋ ಆಸೆ ಬರುತ್ತೆ. ಆದ್ದರಿಂದ ಓದೋದಲ್ಲಿ ಹಿಂದುಳಿದಿದ್ರೆ, ಓದಲು ಕುಂಠಿತ ಆಗಿದೆ, ಪುಸ್ತಕ ಪೆನ್ಸಿಲನ್ನು ಬಡ ಮಕ್ಕಳಿಗೆ ದಾನ ಮಾಡೋದ್ರಿಂದ ಅದು ಕೂಡ ಅಭಿವೃದ್ಧಿ ಆಗುತ್ತೆ. ಮತ್ತು ಯಾರಿಗೆ ಗಂಡು ಮಕ್ಕಳು ಬೇಕು, ಪ್ರೆಗ್ನೆಂಟ್ ಆಗಿರ್ತಾರೆ, ನನಗೆ ಗಂಡು ಮಗು ಬೇಕು ಅಂತಿರ್ತಾರೆ, ಅವರು ಹಣ್ಣುಗಳನ್ನು ದಾನ ಮಾಡಿದ್ರೆ ಗಂಡು ಸಂತಾನ ಆಗುತ್ತೆ. ಪಾಯಸವನ್ನು ಮಕ್ಕಳಿಗೆ ದಾನ ಮಾಡಿದ್ರೆ, ಪಾಯಸ ಮಾಡಿ ಗಂಡು ಮಕ್ಕಳಿಗೆ ಪಾಯಸ ದಾನ ಮಾಡಿದ್ರೆ, ಚಿಕ್ಕ ಗಂಡು ಮಕ್ಕಳಿಗೆ ಕೊಟ್ಟರೆ ಅವ್ರು ಗಂಡು ಸಂತಾನ ಆಗುತ್ತೆ ಅಂತ ಲಾಲ್ ಕಿತಾಬಲ್ಲಿ ಕೂಡ ಹೇಳ್ತಾರೆ. ಯಾರಿಗೆ ಬ್ರಾಹ್ಮಣ ದ್ವೇಷ ಮತ್ತು ಬ್ರಾಹ್ಮಣ ಶಾಪ ಇದೆಯೋ ಅಂಥವ್ರು ಜನವಾರನ್ನು ದಾನ ಮಾಡಬೇಕಂತೆ ಗುರುವಾರ ದಿವಸ. ಹೀಗೆ ಯಾರಿಗೆ ಗುರುವಾರ ದಿವಸ ನಾವು ಜನವಾರ ದಾನ ಮಾಡ್ತೀವೋ ಬ್ರಾಹ್ಮಣರಿಂದ ಬಂದಂಥ ಶಾಪ ವಿಮೋಚನೆ ಆಗತ್ತೆ ಅಂತ ಈ ಒಂದು ವಿಧಿವಿಧಾನದಲ್ಲಿ ಹೇಳ್ತದೆ. ಹಾಗೆ ದೇವರಿಗೆ ದಾನ ಮಾಡೋದು ಒಂದು ವಿಧಾನ ಇದೆ. ಏನು, ಮಂದಿರದಲ್ಲಿ ಗುಪ್ತವಾಗಿ ಏನಾದ್ರು ಒಂದು ದಾನ ಮಾಡಿದ್ರೆ ಎಂಥ ರೋಗ ಹೊಟ್ಟೋಗುತ್ತಂತೆ. ಯಾವುದಾದ್ರು ಮಂದಿರಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಗುಪ್ತವಾಗಿ ನೀವೇನು ಕೊಡ್ತಿರೋ ಆ ದಾನ ಮಾಡಿಬಿಟ್ಟು ಪಬ್ಲಿಸಿಟಿ ಮಾಡಬಾರ್ದು. ಫೋಟೋ ತೆಕ್ಕೊಳ್ಳೋದು, ಪೇಪರ್ಗೆ ಹಾಕ್ಸೋದು, ಅಥವಾ ನನ್ನ ಹೆಸರು ಬರೀರಿ ಗೋಡೆ ಮೇಲೆ, ಬೋರ್ಡ್ ಮೇಲೆ ನಾನು ಇಷ್ಟು ದಾನ ಮಾಡಿ ಅಂತ ಬರ್ಸಿದ್ರೆ ಅದು ಫಲ ಹೊಟ್ಟೋಗ್ಬಿಡುತ್ತೆ. ಆದ್ದರಿಂದ ಗುಪ್ತವಾಗಿ ದಾನ ಮಾಡಿಬಿಟ್ಟು ಬಂದರೆ ಅದು ಎಂಥ ಕಾಲಿದ್ರೂ ನಿವಾರಣೆ ಆಗುತ್ತಂತೆ. ಅದು ಗುಪ್ತ ದಾನ ಭಾಳ ವಿಶೇಷ. ಮೂರನೇದು, ನನಗೆ ಮದುವೆನೇ ಆಗಿಲ್ಲ ಅಂತ ಎಷ್ಟೋ ಜನ ಗಂಡು ಮಕ್ಕಳು ಹೆಣ್ಮಕ್ಳು ಬಂದು ಕೇಳ್ತಾರೆ. ಅವರಿಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಗೌರಿಶಂಕರ್ ರುದ್ರಾಕ್ಷಿನ ಶಿವನಿಗೆ ವಿಗ್ರಹಕ್ಕೆ ದಾನ ಮಾಡಬೇಕು. ನೋಡಿ ಸ್ವಾಮಿ ಅಂತೇಳಿ ಆ ಪುರೋಹಿತ ತೊಗೊಂಡು ಕೊಟ್ಟು, ಈ ರುದ್ರಾಕ್ಷಿನ ಶಿವನಿಗೆ ಧಾರಣೆ ಮಾಡಿಸಿ, ಇದು ಶಿವನಿಗೆ ಕೊಡ್ತಾ ಇರೋದು ರುದ್ರಾಕ್ಷಿ, ನಿಮಗಲ್ಲ ಅಂತ ಹೇಳ್ಬಿಟ್ಟು ಕೊಡಬೇಕು. ಆದ್ದರಿಂದ ಈ ಗೌರಿಶಂಕರ್ ರುದ್ರಾಕ್ಷಿ ಯಾವ್ದಾದ್ರು ಶಿವನ ದೇವಸ್ಥಾನಕ್ಕೆ ಸೋಮವಾರ ದಾನ ಮಾಡಿಬಿಟ್ರೆ, ದಾನ ಮಾಡೋ ಖಾಲಿ ಹೊಟ್ಟೆಲೋಗಿ ದಾನ ಮಾಡಬೇಕು. ಮಾಡಿಬಿಟ್ರೆ ಆವಾಗ ಅವ್ರಿಗೆ ಬೇಗ ಮದುವೆ ಆಗುತ್ತೆ. ಇದು ನನ್ನ ಅನುಭವದ ಮಾತು. ಸಾಲಬಾಧೆ ಇದೆ, ಸಿಕ್ಕಾಪಟ್ಟೆ ಸಾಲಬಾಧೆ ಇದೆ ಅಂತ ಎಷ್ಟೋ ಜನ ಬಂದು ಗೋಳಾಡ್ತಾರೆ. ಆದ್ದರಿಂದ 6 ಶನಿವಾರ ದಿವಸ ಸ್ಮಶಾನಕ್ಕೆ ಹೋಗಿ, ಸ್ಮಶಾನದಲ್ಲಿರೋ ಬಾವಿ ಇದ್ದರೆ ಅಥವಾ ಅಲ್ಲಿ ಬೋರ್ ಇದ್ದರೆ ಅಥವಾ ನಲ್ಲಿ ಇದ್ದರೆ ಅಲ್ಲೊಂದು ಚೊಂಬು ನೀರು ತೊಗೊಂಬಂದು ನಿಮ್ಮ ಯಾವ್ದಾದ್ರು ಒಂದು ಜಲಾಶಯ ಅಥವಾ ಯಾವ್ದಾದ್ರು ಇರ್ಬೋದು, ಬೋರ್ ಇರ್ಬೋದು, ಒಂದು ಟ್ಯಾಂಕ್ ಇರ್ಬೋದು, ಸ್ಮಶಾನದಲ್ಲಿ ಇಲ್ಲ ಒಂದು ಬಾವಿನೇ ಇರ್ಬೋದು, ಅಲ್ಲೊಂದು ಚೊಂಬು ತೊಗೊಂಬಂದು 6 ಶನಿವಾರ ದಿವಸ ರಾತ್ರಿ ಹೊತ್ತು ಹೋಗಿ ನಿಮ್ಮ ಅರಳಿ ಮರ ವೃಕ್ಷಕ್ಕೆ ಹಾಕಿಬಿಟ್ರೆ ಅವನು ಎಷ್ಟೇ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿರಲಿ ಬೇಗ ತೀರೋಗುತ್ತೆ. ಇದು ಭಾಳ ವಿಶೇಷವಾದಂಥದ್ದು ಸಾಲಬಾಧೆಗೆ. ಹಾಗೆ ನೀವೇನಾದ್ರು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಂಥ ಕೆಲಸಗಳಾಗಬೇಕು, ಮನೆ ಬಿಟ್ಟು ಹೋಗುವಾಗ ಇವತ್ತು ಕೋರ್ಟ್ ಕೇಸ್ ಗೆಲ್ಲಿ, ನನಗೆ ಇಂಟರ್ವ್ಯೂ ಸಕ್ಸಸ್ ಆಗಲಿ, ನನಗೆ ಒಳ್ಳೆ ಹೆಣ್ಣು ಸಿಕ್ಕಲಿ, ನನಗೆ ಒಳ್ಳೆ ಗಂಡು ಸಿಗಲಿ, ಅಥವಾ ನಾನು ಹೋಗ್ತಾರ ಕಾರ್ಯ ಬೇಗ ಸಕ್ಸಸ್ ಆಗಲಿ ಅನ್ನೋ ಭಾವನೆ ಇತ್ತು ಅಂದರೆ ಒಂದು ಇಡೀ ಪುಷ್ಪ ತೊಗೊಳ್ಳಿ, ಹೂಗಳು ತೊಗೊಳ್ಳಿ, ಗಣಪತಿ ವಿಗ್ರಹಕ್ಕೆ ಹಾಕಿಬಿಡಿ. 10 ನಿಮಿಷ ಆ ಹೂವು ಗಣಪತಿ ಮೇಲೆ ಇರಲಿ. ಆ ಹೂವನ್ನ 2 ತೆಗೆದು ಜೋಬಿಗೆ ಇಟ್ಕೊಂಡು ಅಥವಾ ವ್ಯಾನಿಟಿ ಬಾಗಿಲು ಇಟ್ಕೊಂಡು ಹೋದರೆ ನೀವು ಅಂದ್ಕೊಂಡಿದ್ದ ಕೆಲಸ ಆಗಿಬಿಡುತ್ತೆ. ಆದ್ದರಿಂದ ದಾನ ಭಾಳ ವಿಶೇಷವಾದದ್ದು. ಪ್ರಕೃತಿಗೆ ದಾನ ಮಾಡೋದು, ಸೇತುವೆ ಕಟ್ಸೋದು, ಬೆಟ್ಟಗಳನ್ನ ರಸ್ತೆ ಮಾಡ್ಕೊಡೋದು, ರಸ್ತೆಗೆ ದೀಪಗಳು ಹಾಕಿಸ್ಕೊಡೋದು, ತಂಗು ದಾನಗಳನ್ನು ಮಾಡೋದು, ಆಶ್ರಮಗಳು ಕಟ್ಟಿಸ್ಕೊಳೋದು, ರಸ್ತೆಯಲ್ಲಿ ಏನಾದ್ರು ಬೋರು ಹಾಕ್ಸೋದು, ಇದೆಲ್ಲ ಪ್ರಕೃತಿಗೆ ಮಾಡುವಂಥ ದಾನಗಳು. ಇದು ಬಹಳ ವಿಶೇಷ. MLA MP ಆಗಬೇಕು ಅಂದರೆ ಪ್ರಕೃತಿಗೆ ಲೋಕ ಕಲ್ಯಾಣ ಮಾಡುವಂಥ ದಾನಗಳು ಮಾಡಬೇಕು. ಆಗಲೇ ಅವನ ಜಾತಕದಲ್ಲಿ ಗಜಕೇಶ್ವರಿ ಯೋಗ, ರಾಜಯೋಗ, ರಾಜರಾಜೇಶ್ವರಿ ಯೋಗ ಅಂತ ಅವನ ಜಾತಕದಲ್ಲಿ ಬಂದುಬಿಡುತ್ತೆ. ಈ ದಾನಗಳು ಯಾವಾಗ ಮಾಡ್ತೀವೋ ಆಗ ನಮ್ಮ ಮನೇಲಿ ದರಿದ್ರ ಇರೋದಿಲ್ಲ, ವಾಸ್ತುದೋಷ ಇರೋದಿಲ್ಲ. ಹಾಗಾದರೆ ದಾನ ಯಾರಿಗೆ ಮಾಡಬೇಕು? ಯಾವ ವ್ಯಕ್ತಿ ಜಾತಿ ಭೇದ ಮಾಡಲ್ವೋ, ಯಾವ ವ್ಯಕ್ತಿ ರೂಪ ಭೇದ ಮಾಡಲ್ವೋ, ಅವ್ನು ಕಪ್ಪಗಿದ್ದಾನಪ್ಪ ಅವ್ನ ತಗೋಬಾರ್ದು, ಇವ್ನು ತುಂಬ ಬೆಳಗಿದ್ದಾನಪ್ಪ ಅವ್ನ ದಾನ ತಗೊಳ್ಳೋಣ, ಇವನು ಐಶ್ವರ್ಯವಂತ ಇವನು ಬಡವ, ಅವನು ಭೇದ ಭಾವ ಇಲ್ದೇ
ಧರ್ಮ ಇವನು ನಮ್ಮ ಜಾತಿ ಅಲ್ಲ, ನಮ್ಮ ಧರ್ಮ ಅಲ್ಲ, ಇವನು ಮುಸ್ಲಿಮ್, ಇವನು ಹಿಂದೂ ಅಲ್ಲ, ಅವನು ಜೈನ, ಅವನು ಧರ್ಮ ಭೇದ ಬಿಟ್ಟು, ರೂಪ ಭೇದ ಬಿಟ್ಟು, ಭೇದ ಮತ್ತು ಯಾವುದೇ ಜಾತಿ ಭೇದ ಯಾರು ಮಾಡಲ್ವೋ ಅಂಥವ್ನಿಗೆ ದಾನ ಕೊಟ್ಟಾಗ ಭಾಳ ವಿಶೇಷವಾಗಿ ಫಲ ಪ್ರಾಪ್ತದೆ. ಇವಲ್ಲಪ್ಪ ಇವು ನಮ್ಮ ಜಾತಿ ಎಲ್ಲ ಇವನು ಮುಟ್ಟಿಸ್ಕೋಬಾರ್ದು, ಇವನು ದಾನ ತಗೋಬಾರ್ದು ಅಂದರೆ ಭಾಳ ಕಷ್ಟ. ಆಮೇಲೆ ಕುಡುಕರಿಗೆ, ಕಾಮುಕರಿಗೆ, ದರೋಡಕೋರಿಗೆ, ಸುಳ್ಳು ಹೇಳೋರಿಗೆ, ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡೋದು, ಇನ್ನೊಬ್ಬರು ನಿಂದನೆ ಮಾಡೋರಿಗೆ ನೀವೇನೋ ದಾನ ಕೊಟ್ಟರೆ ಅಲ್ಲಿ ದಾನ ಕೊಟ್ಟ ತಕ್ಷಣ ದಾನಿಗೆ ಏಟಾಗ್ಬಿಡುತ್ತೆ. ಅದರಿಂದ ಮಂತ್ರ ತಂತ್ರಗಳು ಹೇಳುವಂಥವ್ರು, ಸಂಧ್ಯಾವಂದನೆ ಮಾಡುವಂಥವ್ರು, ನಿತ್ಯ ಗಾಯತ್ರಿ ಜಪ ಮಾಡೋರು ಅಂಥವ್ರಿಗೆ ನೀವು ದಾನ ಕೊಟ್ಟರೆ ನಿಮ್ಮಿಂದ ಬಂದಂಥ ಕರ್ಮ ಅವ್ರು ತಗೊಂಡು ಜಪ ತಪದಲ್ಲಿ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ. ಆ ಥರ ವ್ಯಕ್ತಿಗೆ ದಾನ ಕೊಡಬೇಕು. ಆಗ ನೀವು ದಾನ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ನೋಡಿ, ಗೋದಾನ ಕೊಟ್ಟೆ ನಮ್ಗೆ ಆಕ್ಸಿಡೆಂಟ್ ಆಯಿತು ಅಂತ. ಅದು ಗೋದಾನ ತಗೊಂಡು ಅವನು ಏನು ಮಾಡ್ತಾನೆ, ಅವ್ನು 2-3 ಜನ ಹೆಂಗಸು ಮದುವೆ ಮಾಡ್ಕೊಂಡಿರ್ತಾನೋ, ಕುಡಿತಾನೋ, ಸೇತ್ತಾನೋ, ಅವ್ನು ಗಾಯತ್ರಿ ಜಪ ಮಾಡಲ್ವೋ, ಸಂಧ್ಯಾವಂದನೆ ಮಾಡಲ್ವೋ, ಅವನಲ್ಲಿ ಏನೇನು ಕೆಟ್ಟ ಅಭ್ಯಾಸಗಳಿದೆಯೋ ಗೊತ್ತಿಲ್ಲ. ನಾವು ದಾನ ತಗೊಳ್ಳೋದು ದೊಡ್ಡದಲ್ಲ, ತಗೊಂಡ್ಮೇಲೆ ಕೊಟ್ಟಂಥವ್ರ ಪಾಪನ ಭಸ್ಮ ಮಾಡೋ ಅಷ್ಟು ತಾಕತ್ತು ದಾನ ತಗೊಳ್ಳೋನ್ಗಿರ್ಬೇಕು. ಅದರಿಂದ ನೀವು ದಾನ ಯಾವ ವಾರ ಬೇಕಾದ್ರೂ ಕೊಡಿ, ಶುದ್ಧ ಮನಸ್ಸಿರಲಿ. ವಾರ ಚೆನ್ನಾಗಿದೆ, ಮುಹೂರ್ತ ಚೆನ್ನಾಗಿದೆ, ಗಳಿಗೆ ಚೆನ್ನಾಗಿದೆ ಅಂತ ನೋಡಿ ದಾನ ಕೊಟ್ಟರೆ ನಿಮ್ಮ ಮನಸ್ಸು ಶುದ್ಧ ಇಲ್ಲ ಅಂದರೆ ಗಳಿಗೆ ಚೆನ್ನಾಗಿದೆ, ಶುದ್ಧವಾಗಿದೆ, ಮುಹೂರ್ತ ಶುದ್ಧವಾಗಿದೆ, ದಿನ ಶುದ್ಧವಾಗಿದೆ, ನಿಮ್ಮ ಮನಸ್ಸು ಶುದ್ಧಿ ಇಲ್ಲ, ಆದರೆ ದಾನ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಶುದ್ಧವಾದ ಮನಸ್ಸಿದ್ರೆ ಎಲ್ಲ ಗಳಿಗೆ, ಎಲ್ಲ ರಾಶಿ, ಎಲ್ಲ ನಕ್ಷತ್ರಗಳು ಶುದ್ಧ ಆಯಿತು. ಶುದ್ಧ ಇರಬೇಕು ಅಂದ್ರೆ ಏನು, ಚಂದ್ರ ಚೆನ್ನಾಗಿರಬೇಕು ಆ ಹತ್ತು ದಿವಸ ಆ ಲಗ್ನದಲ್ಲಿ. ಆಗ ಚಂದ್ರ ಶುದ್ಧ ಮನಸ್ಸಿದ್ದಾಗ ಮಾತ್ರ ಮನಸ್ಸಿಂದ ಒಳ್ಳೆ ಮನಸ್ಸಲ್ಲಿ ದಾನ ಕೊಡ್ತಾನೆ. ಕೃಷ್ಣ ಪಕ್ಷದಲ್ಲಿ ಏನೋ ದಾನ ಕೊಟ್ಟಾಗ ಚಂದ್ರ ನೀಚನಾಗಿದ್ರೆ ಅವಾಗೇನು ಮಾಡ್ತಾನೆ, ಬೈಕೊಂಡು ಕೊಡ್ತಾನೆ ದಾನ. ಅದರಿಂದ ದಾನ ಕೊಟ್ಬಿಟ್ಟು ನಂಗೆ ಡಬಲ್ ಆಗಲಿ ಅಂತ ಮನಸ್ಸಿರ್ತದೆ ಕೆಲವರಿಗೆ. ಲಕ್ಷ್ಮೀ ಶ್ರೀನಿವಾಸ್ಗೆ 200 ರೂಪಾಯಿ ಕೊಡ್ತಾ ಇದ್ದೀನಿ, ನಂಗೆ 5,000 ರೂಪಾಯಿ ಬಂದುಬಿಡಲಿ ಅಂದರೆ ಅದು ದಾನ ಆಗಲ್ಲ. ಲಕ್ಷ್ಮೀ ಶ್ರೀನಿವಾಸ್ಗೆ ವಸ್ತ್ರದಾನ ಕೊಡ್ತಾ ಇದ್ದೀನಿ, ನಂಗೆ ಒಂದಷ್ಟು ವಸ್ತ್ರ ಬಂದುಬಿಡಲಿ ಇನ್ನೊಬ್ಬರ ಕಡೆಯಿಂದ ಅಂದರೆ ಇಲ್ಲ. ಹಾಗೆ ಮಾಡಬಾರ್ದು. ಸ್ವಾರ್ಥತೆ ಇಟ್ಟು ದಾನ ಮಾಡಬಾರ್ದು, ಆಸೆ ಆಕಾಂಕ್ಷೆಗಳಿಟ್ಟು ದಾನ ಮಾಡಬಾರ್ದು. ಪರಹಸ್ತಂ ಗತೆ ಒಂದು ಹಸ್ತದಿಂದ ಇನ್ನೊಂದು ಹಸ್ತಕ್ಕೆ ಹೋದಾಗ ಮರ್ತ್ಬಿಡ್ಬೇಕು. ಬಲೆಯಲ್ಲಿ ಕೊಟ್ಟಿದ್ದು ಎಡಗೆ ಗೊತ್ತಾಗಬಾರ್ದು ಏನು ಕೊಟ್ಟಿದ್ದೀನಿ ಅಂತ. ನಾವು ಕೊಟ್ಟಿದ್ದನ್ನು ಬರೆದಿಡಬಾರ್ದು, ಕೊಟ್ಟಿದ್ದನ್ನು ಆಗಾಗ ಮೆಲುಕಾಕ್ಬಾರ್ದು. ಕೊಟ್ಟಿದ್ದನ್ನು ಬೋರ್ಡ್ ಮೇಲೆ ಬರೆಸ್ಕೊಳ್ಳೋದಾಗಲಿ, ಫೋಟೋ ತೆಗೆಸ್ಕೊಳ್ಳೋದಾಗಲಿ, ಅಥವಾ ನೋಡಿ ನಾನು ಹಿಂಗೆಲ್ಲ ಮಾಡ್ತಾ ಇದ್ದೀನಿ ಅಂತ ಇನ್ನೊಬ್ರು ಸಂತೋಷಕ್ಕೋಸ್ಕರ ದಾನ ಮಾಡೋದಾದರೆ ಚಂಡಾಳನಾಗ್ಬಿಡ್ತಾನೆ. ಚಂಡಾಳ ಅಂದರೆ ಅವ್ನಿಗೇನು ಸಿಗದವ್ರಂಥ ವಸ್ತು ಅವನಿಗೆ. ಜಗತ್ತು ಊಟ ಸಿಗಲ್ಲ, ಬಲಗಕ್ಕೆ ಮನೆ ಇಲ್ಲ, ತೊಟ್ಕೊಳಕ್ಕೆ ಬಟ್ಟೆ ಇಲ್ಲ, ವಾಸಕ್ಕೆ ಸ್ಥಳ ಇಲ್ಲ, ಅವನು ಬೀದಿಲೆಲ್ಲ ಹುಚ್ಚುಚ್ಚನಾಗಿ ಚಂಡಾಳ ಇರ್ತಾನೆ. ಅದು ಒಂದು ಚಂಡಾಳ ಜನ್ಮ. ಆದ್ದರಿಂದ ದಾನ ಮಾಡುವಾಗ ನಾವು ಶುದ್ಧವಾದ ಮನಸ್ಸಲ್ಲಿ ದಾನ ಮಾಡಬೇಕು. ಎಷ್ಟೋ ಜನ ದಾನ ಮಾಡ್ತಾರೆ, ಅವ್ರ ಹೆಂಡತಿ ಮಕ್ಕಳಿಗೂ ಗೊತ್ತಿರೋದಿಲ್ಲ. ನಿಮ್ಗೆ ಏನೇನು ಸಂದರ್ಭದಲ್ಲಿ ಕಷ್ಟಗಳಿದೆಯೋ ಯಾವ ಜ್ಯೋತಿಷದ್ರು ಕೇಳಬೇಡಿ, ಈ ರೀತಿ ಕಷ್ಟ ಇದೆ, ಐಸನ್ನ ಸೇರ್ಕೊಂಡಿದೆ ನಮ್ಮ ತಂದೆ, ಹುಷಾರಿಲ್ಲ, ತಕ್ಷಣ ಒಂದು ಎಣ್ಣೆ ತೊಗೊಂಡೋಗಿ ದಾನ ಮಾಡಬೇಡಿ. ಜ್ಯೋತಿಷ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ದಾನವನ್ನ ಹಾಗಿದ್ರೆ ಸತ್ಪಾತ್ರರಿಗೆ ಮಾಡಿದ್ರೆ ಉತ್ತಮ ಫಲಗಳನ್ನ ಅದು ನಮ್ಗೆ ಕೊಡುತ್ತೆ ಅಂತ ತಿಳಿಸ್ಕೊಡ್ತಿದ್ರಿ. ಒಬ್ರು ಕಾಲರ್ ಲೈನ್ ನಲ್ಲಿದ್ದಾರೆ, ಗುರುಜಿ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿಮ್ಮ. ನನ್ನ ಹೆಸರು ರೇವತಿ ಅಂತ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿರೋದು ರೇವತಿ ಅವರೇ? ನಾವು ಬಸಟ್ಟಳ್ಳಿ ಅಂತ ಶಿಲಿಘಟ್ಟ ತಾಲೂಕಿಂದ ಮಾಡ್ತಿದ್ದೀವಿ ಮೇಡಮ್. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಆಯ್ತಮ್ಮ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಆಯ್ತು ಮೇಡಮ್. ನಮಸ್ಕಾರಮ್ಮ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನನ್ಗೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಇದೆ. ಸಂತಾನ ಬಗ್ಗೆ ಆಗಿಲ್ಲ, ಇನ್ನ ಮಕ್ಕಳಾಗಿಲ್ಲ, ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು. PCOD ಪ್ರಾಬ್ಲಮ್ ಇದೆ ಗುರುಜಿ. ಏನ್ ಪ್ರಾಬ್ಲಮ್? PCOD. ಓಕೆ ಓಕೆ ಓಕೆ. ಗ್ಯಾನಿಕಾಲಜಿಸ್ಟ್ ಹತ್ರ ತೋರಿಸಿದ್ದೀರಾ ಹೋಗಿ? ಹೌದು ಗುರುಜಿ, ನಾನು ಇವಾಗ ಹೋಮಿಯೋ ಕೇರ್ ನಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇದೀನಿ 9 ತಿಂಗಳಿಂದ. ವಾಸಿ ಆಗಿಲ್ಲ, ನನ್ಗೆ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ತಿಂಗಳ. IVF ಟ್ರೈ ಮಾಡಿದ್ರಾ? ಇಲ್ಲ ಗುರುಜಿ, ನನ್ಗಿನ್ನ 23 ವರ್ಷ. ನಾನು ಅದೆಲ್ಲ ಏನು ಟ್ರೈ ಮಾಡಿಲ್ಲ. ಹೋಮಿಯೋ ಕೇರ್ ನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದೀನಿ 9 ತಿಂಗಳಿಂದ. ಯಾವ್ದೇ ತರ ವಾಸಿ ಆಗಿರೋದೇ ಗೊತ್ತಾಗ್ತಾ ಇಲ್ಲ. ಓಕೆ, ಚಿಕ್ಕ ವಯಸ್ಸಿಗೆ ಬಂದಿದೆ. ಓಕೆ, ಈಗ ಫಸ್ಟ್ ನಾನು ದೊಡ್ಡೋಳಾದಾಗಿಂದನೂ ನನ್ಗೆ ಸೈಕಲ್ಸ್ ಕರೆಕ್ಟ್ ಆಗಿಲ್ಲ ಗುರುಜಿ. ಓಕೆ, ನಿಮಗೆ ಫಸ್ಟ್ ಮೆನ್ಸಸ್ ಸೈಕಲ್ಲು ಮಾಸಿಕ ಧರ್ಮ ಚೆನ್ನಾಗಾಗಬೇಕು. ಈ ಮಾಸಿಕ ಧರ್ಮ ಚೆನ್ನಾಗಾಗಿಲ್ಲ ಅಂದರೆ ನಿಮಗೆ ಗರ್ಭ ಧರಿಸೋದು ಕಷ್ಟ ಆಗುತ್ತೆ. ನೋಡಮ್ಮ, ನೀವು ಪ್ರತಿನಿತ್ಯ ನಿಮ್ಮ ಈ ರಿಸ್ಟ್ ಇದೆಯಲ್ಲ, ಈ ರಿಸ್ಟ್ನಲ್ಲಿ ಈ ಮುಷ್ಟಿ ಇಟ್ಕೊಂಡು ಹಿಂಗೆ ಚೆನ್ನಾಗಿ ಮಸಾಜ್ ಮಾಡಿ. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿ, ಒಂದು 21 ಸಲ ಈ ರೀತಿ. ಮತ್ತು ಅದೇ ಥರ ಎಡಗೇನು ಈ ರೀತಿ ಮಸಾಜ್ ಮಾಡಿ. ಹಾಗೆ ಈ ಕಾಲಿನ ಹಿಂಬಡಿಲಿ ಭಾಗದಲ್ಲಿ, ಕಾಲು ಭಾಗದಲ್ಲೂ ಕೂಡ ಈಗ ಹೇಗೆ ಹಿಂಗೆ ಮಸಾಜ್ ಮಾಡಿದ್ರೋ ಹಾಗೆ ಮಾಡಿ ಒಂದು 21 ಸಲ ಮಾಡ್ತೀರಿ, ನಿಮ್ಮ ಋತುಚಕ್ರ ಚೆನ್ನಾಗಾಗತ್ತೆ. ಮತ್ತು ಈ ಫಲ ಯಾವ್ದಾದ್ರು ಹಣ್ಣನ್ನು ನೀವು ದಾನ ಮಾಡ್ತಾರೆ, ನಿಮ್ಗೆ ಇಷ್ಟವಾದ ಹಣ್ಣನ್ನೇ ಇನ್ನೊಬ್ರಿಗೆ ಕೊಡಿ. ನಿಮ್ಗೆ ಯಾವ ತಿನ್ಬೇಕು ಅಂತ ಇಷ್ಟ ಇದೆಯೋ ಅದನ್ನೇ ದಾನ ಮಾಡಿ, ನಿಮ್ಗೆ ಮೆನ್ಸಸ್ ಸೈಕಲ್ ಕರೆಕ್ಟ್ ಆಗುತ್ತೆ. ಇದೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಕೈ ತುಂಬ ಬಳೆಗಳು ಹಾಕ್ಕೊಳ್ಳಿ. ಖಡ್ಗ,
ಕೈ ತುಂಬ ಬಳೆಗಳು ಹಾಕೊಳ್ಳಿ. ಆ ಬಳೆಗಳ ಮೂಮೆಂಟಿನಿಂದ ನಿಮಗೆ ಯೂಟ್ರಸ್ಸಲ್ಲಿ ಕರೆಕ್ಟಾಗಿ ಎಂಡೋಮೆಟ್ರಿಯಮ್, ಮಯೋಮೆಟ್ರಿಯಮ್ ಮತ್ತು ಮೆರಿಮೆಟ್ರಿಯಮ್ ಎಲ್ಲ ಕ್ಲೀನಾಗಿ ಅಲ್ಲಿ 3 ಲೇಯರ್ಸಲ್ಲೂ ಕೂಡ ಸ್ಟ್ರೆಂತ್ ಬಂದು ಕಾಲ ತಕ್ಕಂತೆ ನಿಮಗೆ ಆ ಮೆನ್ಸಸ್ ಕರೆಕ್ಟಾಗಿ ಆಗುತ್ತೆ. ಚೆನ್ನಾಗಿ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡಬೇಕು. ಮತ್ತು ನಿಮಗೆ ಆರೋಗ್ಯ ದೃಷ್ಟಿನಲ್ಲಿ ನೀವು ಗ್ಯಾನಿಕಾಲಜಿಸ್ಟ್ ಇನ್ನೊಂದ್ಸಲ ಬೇರೆ ಹತ್ರ ಇನ್ನೊಂದು ಒಪಿನಿಯನ್ ತೊಗೊಳ್ಳಿ. ಆ ಯೂಟ್ರಸ್ಸಲ್ಲಿಗಿಂತ ಹೆಚ್ಚಾಗಿ ಓವರಿಸಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಅದನ್ನು ಸ್ವಲ್ಪ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸಂತಾನ ಆಗುತ್ತೋ ಇಲ್ವೋ ಅಂತ ನಿಮಗೆ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ರಿ, ದಾನದ ಮಹತ್ವವನ್ನ ತಿಳಿಸ್ಕೊಟ್ರಿ. ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು. ಸಾಯಿರಾಮ್. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ಎಂದಿನಂತೆ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.